ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಕಟಣೆ, ಅದೇನು ಅಂದರೆ ನಾನು ಗ್ರೂಪಲ್ಲಿ ನಿಮಗೆ ವಾಯ್ಸ್ ಮೆಸೇಜ್ ಹಾಕಿದಂಥ ರೀತಿಯಲ್ಲಿ ಮತ್ತು ಫೋಟೋಗಳು ಕಳಿಸಿದಂಥ ರೀತಿಯಲ್ಲಿ ಬೆಂಗಳೂರಿನ ಇರುವಂಥ ಸಭೆಗೆ, ಪ್ರಿನ್ಸಿಪಲ್ ಅವರ ಸಭೆಗೆ ಭಾಳ ರೀತಿಯಾದಂಥ ಒಂದು ಸಮಸ್ಯೆಯಲ್ಲಿದ್ದಾರೆ. ಏನು ವಿಷಯ ಅಂತ ಅಂದರೆ, ಅಲ್ಲಿ ಯಾವುದೋ ಒಂದು ಜಾಗವನ್ನು ಅವರು ಬಾಡಿಗೆಗೆ ತೆಗೆದುಕೊಂಡು ಸ್ವಲ್ಪ ದಿನದವರೆಗೂ ಕಾಲಾವಕಾಶ ತೆಗೆದುಕೊಂಡು ಆ ಜಾಗದಲ್ಲಿ ಅವರು ಒಂದು ಟೆಂಪರವರಿಯಾಗಿ ಒಂದು ರೂಮನ್ನು ಕಟ್ಟಿಕೊಂಡು, ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅದರಲ್ಲಿ ಸೇವೆ ಮಾಡ್ತಾಯಿದ್ರು. ಆ ಕಟ್ಟಡ ಕಟ್ಟುವಂಥ ಸಮಯದಲ್ಲಿ ಅವ್ರಿಗೆ ಹಣಕಾಸಿನ ಪ್ರಾಬ್ಲಮ್ ಆಗಿದ್ದಂಥ ಕಾರಣ ಅವರು ಸ್ವಲ್ಪ ಮಟ್ಟಿಗೆ ಮಾತ್ರವೇ ಅದನ್ನು ಕಟ್ಟಿ ಅದರಲ್ಲಿ ನಡೆಯುತ್ತೆ ಅನ್ನುವಂಥ ಕಾರಣದಿಂದನ ಅವರು ಸೀಟನ್ನು ಹಾಕಿದ್ರು. ಆದರೆ ಮಳೆ ಬಂದಂಥ ಸಮಯದಲ್ಲಿ ಇವರು ಒಂದು ಗೋಡೆಯನ್ನು ಹೈಟ್ ಜಾಸ್ತಿ ಮಾಡ್ದಲೇನೆ ಎರಡೂ ಕೂಡ ಅಂದರೆ ಹೈಟ್ ಒಂದು ಕಡೆ ಹೈಟ್ ಸರಿಯಾಗಿ ಮಾಡ್ದಲೇ ಇರುವಂಥ ಕಾರಣ ಅದು ಹೈಟ್ ವೇರಿಯೇಷನ್ ಅಂದರೆ ಸೀಟ್ ವಾಟ ಕೊಡುವಂಥದ್ದು ವೇರಿಯೇಷನ್ ಆಗಿ ನೀರಲ್ಲಿ ಎಲ್ಲ ಒಳಗಡೆ ಸೋರಿ ಬಹಳ ಸರಿ ಆ ಒಂದು ಕಟ್ಟಡದೊಳಗೆ ನೀರು ನಿಂತ್ಕೊಂಡಿದೆ. ಹಂಗಾಗಿ ಅಲ್ಲಿ ಮೀಟಿಂಗ್ ಮಾಡೋದಕ್ಕೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ದೇವರ ಕೆಲಸವನ್ನು ಮಾಡೋದಕ್ಕೆ ತೊಂದರೆ ಆಗಿದೆ. 2-3 ಸರಿ ಅವರೆಲ್ಲನ ನೀರನ್ನೆಲ್ಲ ತೆಗೆದು ಆಚೆ ಹಾಕಿ ಎಷ್ಟೋ ಸರಿನ ಅಲ್ಲಿ ಮಾಡಿದರೆ, ಕೊನೆಯದಾಗಿ ಅವರು ಮಳೆಗಾಲದಲ್ಲಿ ಪದೇ ಪದೇ ಇದೇ ರೀತಿಯಾಗಿ ಆಗ್ತದೆ ಅಂತೇಳಿ ನಾವು ಹೋಗಿದ್ದಂಥ ಸಮಯದಲ್ಲಿ ಟಾರ್ಪಲ್ಗಳನ್ನು ಕೌಚಿದ್ರು. ಆದರೆ ನಾವು ಅವಾಗ ಮಾತಾಡಿದ್ದು, ಅವಾಗ ಮುಂದೆ ಮಾಡ್ತೀವಿ ಬೇಸಿಗೆಗೆ, ಇವಾಗ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಮತ್ತೆ ಇವಾಗ ಪ್ರಾಬ್ಲಮ್ ಬಂದು ಎಲ್ಲ ಕಿತ್ತಾಕಿದ್ದಾರೆ. ಅದನ್ನು ಫೋಟೋಗಳು ನಿಮಗೆ ಕಳಿಸಿದ್ದೀನಿ. ಅದನ್ನು ಕಿತ್ತಾಕಿ ಈಗ ಅವರ ಪಕ್ಕದ ಸೈಟಿನವರು ಮಣ್ಣು ಜಾಸ್ತಿ ಮಣ್ಣು ಹೊಡೆದ್ಬಿಟ್ಟಿದ್ದಾರಂತೆ. ಆ ಮಣ್ಣು ಹೊಡೆದಿರುವಂಥ ಕಾರಣ ಇವರು ಆ ಮಣ್ಣು ಹೊಡೆದಿರೋ ಲೆವೆಲ್ಗೆ ಇವರು ಬೇಸ್ಮೆಂಟನ್ನು ಹೈಟ್ ಮಾಡ್ಕೊಳ್ಳೋದಲ್ಲಿದ್ದರೆ ಮತ್ತೆ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಆ ಕಿತ್ತಿದ್ದಂಥ ಗೋಡೆಯಲ್ಲಿದ್ದಂಥ ಆಲೋ ಬ್ರಿಕ್ಸ್ಗಳನ್ನು ತೆಗೆದು ಹೈಟಾಗಿ ಪಾಯವನ್ನು ಕಟ್ಟಿದ್ದಾರೆ. ಅದೇ ಅವರು ಆ ಪಾಯದೊಳಗೆ ನಿಂತ್ಕೊಂಡಿರುವಂಥದ್ದು ಆ ಪಿಕ್ಚರಲ್ಲಿ. ಈಗ ಅದರೊಳಗೆಲ್ಲ ಭರ್ತಿ ಹಾಕಿ ಮತ್ತೆ ಕಟ್ಟಡವನ್ನು ಕಟ್ಟಬೇಕು. ಈಗ ಆ ಕಟ್ಟಡ ಕಟ್ಟೋವರೆಗೂ ಕೂಡ ಅಲ್ಲಿ 2 ವಾರ ಆಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಅವಾಗಿಂದನ ಅಲ್ಲಿ ಸಭೆ ಸೇರೋದಕ್ಕಾಗಿಲ್ಲ. ಯಾವ ಜನವೂ ಕೂಡ ಜಸ್ಟ್ ಅಲ್ಲಿ ಬೈಲಲ್ಲೇನು ನಿಂತ್ಕೊಂಡು ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇನೆ. ಯಾವುದೇ ಪ್ರಸಂಗವನ್ನು ಮಾಡೋದಕ್ಕಾಗಿಲ್ಲ, ದೇವರ ವಾಕ್ಯವನ್ನು ಕೇಳೋದಕ್ಕಾಗಿಲ್ಲ. ಆಗಿರುವಂಥ ಕಾರಣ ಇದು ನಮ್ಮ ಕೆಲಸ ಅಲ್ಲ, ಆ ದೇವಾದಿ ದೇವನ ಕೆಲಸವಾಗಿರುವಂಥ ಕಾರಣ ಇದೆಲ್ಲವನ್ನು ಮನಸ್ಸಿಗೆ ತಂದುಕೊಳ್ರಿ. ದಯವಿಟ್ಟು ಈ ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆ ಅಂತಂದರೆ ಅವರು ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿದ್ದಾರೆ. ನನ್ನನ್ನು ಕೂಡ ನಿಮ್ಮ ಸಭೆಯಿಂದನ ಏನಾದರೂ ಎಲ್ಪ್ ಬೇಕು ಎನ್ನುವಂಥ ರೀತಿಯಲ್ಲಿ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಮೊನ್ನೆಲ್ಲ ಸ್ಟೇಟಸಲ್ಲಿ ಹಾಕಿದ್ರಂತೆ, ನಾನು ಸ್ಟೇಟಸನ್ನು ಗಮನಿಸಿಲ್ಲ. ಮತ್ತು ನಾನು ಇವತ್ತು ಏನೋ ವಿಚಾರಕ್ಕೆ ಅವ್ರನ್ನ ಫೋನ್ ಮಾಡಿದಾಗ ಅವ್ರು ಹಂಗಂದ್ರು, ನನಗೆ ಸ್ಟೇಟಸ್ಗೆ ಹಾಕಿದ್ದೀನಿ, ಈ ಥರ ಪ್ರಾಬ್ಲಮ್ ಇದೆ, ಸ್ವಲ್ಪ ಮಟ್ಟಿಗೆ ಯಾರೋ ಸಹಾಯ ಮಾಡಿದ್ದಾರೆ, ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ, ಬೇಸ್ಮೆಂಟ್ ಒಂದು ಮುಗಿದಿದೆ, ಮತ್ತು ಕಟ್ಟಡಕ್ಕೆಲ್ಲನ ಇಟ್ಟಿಗೆಗಳು ಪ್ರತಿಯೊಂದು ಬೇಕು ಎಂಬುದಾಗಿ ಹೇಳಿದರು. ಆದ್ದರಿಂದ ಈ ಒಂದು ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಳಿ. ಯಾಕೆ ಅಂತಂದರೆ ನಾನು ಕೂಲಿ ಮಾಡಿದಂಥ ಸ್ವಲ್ಪ ಅಮೌಂಟನ್ನು ನಾನು ದೇವರ ರಾಜ್ಯ ವಿಸ್ತರಣೆಗೋಸ್ಕರ ಅಂತೇಳಿ ನಾನು ಕೂಡಿಟ್ಟಿದ್ದೆ. ಆ ಕೂಡಿಟ್ಟಿದ್ದನ್ನು ನಾನು ದೇವರ ರಾಜ್ಯಕ್ಕೋಸ್ಕರನ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಇಟ್ಕೊಂಡಿದ್ದನ್ನು ಈ ವಿಚಾರ ಕೇಳಿ ಮತ್ತೆ ಇದಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾವುದೊಂದು ದೇವರಾಜ್ಯ ಅಭಿವೃದ್ಧಿ ಪಡಿಸಲೇಬೇಕು. ಆದರೆ ಈ ಕೆಲಸವನ್ನು ಮಾಡಿದ್ರೆ ಆ ಕೆಲಸ ಮಾಡೋದಕ್ಕಾಗಲ್ಲ, ಆ ಕೆಲಸ ಮಾಡಿದ್ರೆ ಈ ಕೆಲಸ ಮಾಡೋದಕ್ಕಾಗಲ್ವಲ್ಲ ಅನ್ನುವಂಥ ಒಂದು ಇಬ್ಬಂದಿಯಲ್ಲಿ ನಾನು ಕೂಡ ಇದ್ದೀನಿ. ದಯವಿಟ್ಟು ಆ ಒಂದು ದೇವರ ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಮತ್ತು ನಿಮ್ಮ ಒಂದು ಏನಾದರೂ ಸಹಾಯ ಮಾಡುವಂಥದ್ದಾದರೆ ದೇವರ ರಾಜ್ಯಕ್ಕೋಸ್ಕರ ಬಿತ್ತುವಂಥವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ, ನಾನು ಹಾಕಿರುವಂಥ ಆ ಒಂದು ನಂಬರ್ ಇದೆಯಲ್ಲ, ಗ್ರೂಪಲ್ಲಿ ಹಾಕಿರುವಂಥ ನಂಬರು 8431095239, ಈ ಒಂದು ನಂಬರ್ಗೆ ಒಂದು ವೇಳೆ ನೀವು ಕಳಿಸುವಂಥದ್ದಾದರೆ ನಿಮ್ಮ ಸಹಾಯವನ್ನು ಕಳಿಸ್ರಿ. ದೇವರ ರಾಜ್ಯದಲ್ಲಿ ಪಾಲುಗಾರರಾಗ್ರಿ. ಮತ್ತು ಈ ವಿಚಾರಕ್ಕೋಸ್ಕರ ದೇವರ ಒಂದು ರಾಜ್ಯ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ. ಕನ್ನಡದಲ್ಲಿ ಸತ್ಯವನ್ನು ಸಾರಿ ಅಭಿವೃದ್ಧಿಯನ್ನು ಪಡಿಸಲೇಬೇಕು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಇದು ದೇವರ ಕೆಲಸವಾಗಿರುವಂಥ ಕಾರಣ ಇದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಆ ಬಿಲ್ಡಿಂಗನ್ನು ಯಾರೇ ಸಹಾಯ ಮಾಡಿದ್ರು ಮಾಡ್ದಲೇ ಇದ್ರು ದೇವರು ತನ್ನ ಕೆಲಸವನ್ನು ನೆರವೇರಿಸ್ತಾನೆ. ಆದರೆ ಯಾರ್ದ ಮೂಲಕವಾಗಿ ನೆರವೇರಿಸೋದಕ್ಕಿಂತ ನಮ್ಮ ಮೂಲಕವಾಗಿ ನಾವು ಕೂಡ ಅದರಲ್ಲಿ ಪಾಲುಗಾರರಾಗಬೇಕು ಅನ್ನುವಂಥದ್ದನ್ನು ಮನಸ್ಸಿಗೆ ತಂದುಕೊಂಡು ಅದಕ್ಕೆ ಸಹಾಯ ಮಾಡುವಂಥದ್ರ ಮೂಲಕವಾಗಿ ದೇವರ ರಾಜ್ಯದಲ್ಲಿ ಅಂದರೆ ಪರಲೋಕದಲ್ಲಿ ಗಂಟನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಒಂದು ಅವಕಾಶ ಇದೆ. ಯಾಕಂದರೆ ನಾವು ಶಾಸ್ತ್ರಗಳನ್ನು ಒಂದ್ಸರಿ ನೋಡುವಂಥದ್ದಾದರೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಪೂರ್ವ ಕಾಲದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ವಿಚಾರಗಳು ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಈ ವಿಚಾರದಲ್ಲಿ ಏನು ಬರೆಯಲ್ಪಟ್ಟಿದೆ ಶಾಸ್ತ್ರಗಳಲ್ಲಿ ಅಂದರೆ, ಎಸ್ತೇರ್ ಗ್ರಂಥದಲ್ಲಿ ಮೊರ್ದೆಕೈ ಎಸ್ತೇರ್ ಕೈಲಿ ಒಂದು ಮಾತನ್ನು ಹೇಳ್ತಾನೆ. ಎಲ್ಲ ಯಹೂದ್ಯರಿಗೂ ಕೂಡ ಕತ್ತಿ ಎನ್ನುವಂಥದ್ದು ಸಿದ್ಧವಾಗಿದೆ, ಸಾವು ಎನ್ನುವಂಥದ್ದು ಎದುರಾಗಿದೆ. ಆದರೆ ನೀನು ಈ ಸಾವಿನಿಂದನ
ಈ ಯಹೂದ್ಯರನ್ನು ತಪ್ಪಿಸೋದಕ್ಕೋಸ್ಕರವೇ ನೀನೇನಾದರೂ ಈ ಒಂದು ಪಟ್ಟದ ಒಂದು ಅಂದ್ರೆ ಪಟ್ಟಕ್ಕೆ ಬಂದಿರ್ಬೋದು, ರಾಣಿಯಾಗಿ ನೀನು ಆಗಿರ್ಬೋದು. ದೇವ್ರು ಈ ಒಂದು ಅವಾಗ ಕೆಲಸಕ್ಕೋಸ್ಕರವೇ ದೇವ್ರು ನೀವು ಉನ್ನತ ಸ್ಥಿತಿಗೆ ತಂದಿರ್ಬೋದು. ಒಂದು ವೇಳೆ ನೀನೇನಾದ್ರೂ ನಿನ್ನ ಪ್ರಾಣದ ಮೇಲೆ ಆಸೆ ಇಟ್ಟು ನೀನು ಇದನ್ನ ಮಾಡದಲೇ ಇದ್ರೆ ಸಹಾಯವು ಇನ್ನ ಎಲ್ಲಿಂದಲೋ ಬಂದೇ ಬರುತ್ತೆ. ಸಹಾಯ ಬರದಂಗೆ ಮಾತ್ರ ಇರಲ್ಲ, ಆದ್ರೆ ನೀನು ಈ ಸಹಾಯವನ್ನು ನೀನೇ ಮಾಡಿದ್ರೆ ದೇವರಿಂದ ಆಶೀರ್ವಾದವನ್ನು ಹೊಂದ್ಕೊಳ್ತೀಯ ಅನ್ನುವಂಥ ದೇವರ ಮಾತನ್ನು ನಾವು ಗಮನಿಸುವಂಥದ್ದಾದ್ರೆ ಖಂಡಿತವಾಗಲೂ ಈ ಒಂದು ದೇವರ ಕೆಲಸ ನೆರವೇರುತ್ತೆ. ಸಭೆ ಹಾಗೆ ಆಗುತ್ತೆ, ಎಲ್ಲವೂ ಕೂಡ ನಡೆದೇ ನಡೀತೀವಿ. ದೇವರ ಕೆಲಸ ಯಾವುದೂ ಕೂಡ ನಿಲ್ಲಲ್ಲ. ಆದರೆ ನೀವು ಪಾಲುಗಾರರಾಗ್ರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಲ್ಲಿ. ಯಾಕೆಂದರೆ ಬಹಳ ಮಟ್ಟಿಗೆ ಕಷ್ಟದಲ್ಲಿ ಇದ್ದಾರೆ. ಇಂಥ ಒಂದು ಮಳೆಯಲ್ಲಿ ಅವ್ರಿಗೆ ಸಭೆ ಇಲ್ಲದೆ ಇರುವಂಥ ಕಾರಣ ಎಲ್ಲಿ ಸೇರ್ತಾರೆ, ಎಲ್ಲಿ ಮೀಟಿಂಗನ್ನು ಮಾಡ್ತಾರೆ, ಅವರು ಆ ಇಟ್ಕೊಳ್ಳುವಂಥ ಏನು ಆ ಮೈಕ್ಗಳಾಗಿರ್ಬೋದು ಅವೆಲ್ಲ ಮಳೆ ಬಂದರೆ ಒಂದು ವೇಳೆ ನೆಂದು ಹಾಳಾಗುತ್ತೆ. ಆಗಿರುವಂಥ ಕಾರಣ ದೇವರ ರಾಜ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ, ನೀವು ಸಹಾಯ ಮಾಡುವಂಥದ್ದಾದರೆ ಆ ನಂಬರ್ಗೆ ದೇವರ ರಾಜ್ಯಕ್ಕೋಸ್ಕರ ಬಿತ್ತಿ ಪಾಲುದಾರರಾಗ್ರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ನಾವು ಆಲೋಚನೆ ಮಾಡಿ ಕಲಿತುಕೊಳ್ಳುವಂಥ ಒಂದು ಅಂಶ ಏನು ಅಂತಂದರೆ ದೇವರು ಕಟ್ಟಿದ ಮನೆ ಯಾವುದು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ದೇವರು ಕಟ್ಟಿದ ಮನೆ ಯಾವುದು ಎಂಬುದಾಗಿ. ನಾವಿವತ್ತು ಮನೆ ಅಂದ ಕ್ಷಣಕ್ಕೇನೆ ನಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯಾದಂಥ ಆಲೋಚನೆಗಳು ಬರುತ್ತೆ. ಮತ್ತು ಇವತ್ತು ಪ್ರಪಂಚದ ಒಂದು ಈ ಒಂದು ವಾಸ್ತವವಾದಂಥ ಪರಿಸ್ಥಿತಿನ ನಾವು ಒಂದು ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಪ್ರಪಂಚದ ಮನುಷ್ಯರೆಲ್ಲರೂ ಕೂಡ ಸಮಾನವಾದಂಥ ರೀತಿಯಲ್ಲಿ, ದೇವರು ಹೇಳಿದಂಥ ರೀತಿಯಲ್ಲಿ, ಕ್ರಿಸ್ತನ ಹೇಳಿದಂಥ ರೀತಿಯಲ್ಲಿ ಸಮಾನವಾದಂಥ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಸಮಾನವಾದಂಥ ರೀತಿಯಲ್ಲಿ ಆರ್ಥಿಕವಾಗಿ ಆಗಿರ್ಬೋದು, ಯಾವ ಕಾರ್ಯಗಳಲ್ಲೂ ಕೂಡ ಸಮಾನವಾದಂಥ ರೀತಿಯಲ್ಲಿ ಬದುಕ್ತಾ ಇಲ್ಲ. ಕೆಲವರು ಶ್ರೀಮಂತರಾಗಿದ್ದಾರೆ, ಕೆಲವರು ಬಡವರಾಗಿದ್ದಾರೆ, ಕೆಲವರು ಮಿಡ್ಲ್ ಕ್ಲಾಸ್ಗಳಲ್ಲಿ ಇರುವಂಥ ಜನಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಆಲೋಚನೆ ಇರ್ತದೆ. ಇವತ್ತು ನಾವು ಸಿಟಿಗಳಲ್ಲಿ ಬಾಡಿಗೆ ಮನೆಯಲ್ಲಿರುವಂಥವರ ಒಂದು ಪರಿಸ್ಥಿತಿ ನಾವು ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ನಮಗೆ ಒಂದು ಸ್ವಂತ ಅಂತ ಒಂದು ಮನೆ ಬೇಕು. ಈ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸೋದಕ್ಕೆ ಸಾಧ್ಯವಿಲ್ಲ. ಮನೆ ಬೇಕು ಅನ್ನೋಂಥ ಪ್ರತಿಯೊಂದು ಮನುಷ್ಯನು ಕೂಡ ಆಲೋಚನೆ ಮಾಡುವಂಥ ಒಂದು ವಿಚಾರ ಇದು. ಇವತ್ತು ಬಡವರಾಗಿರುವಂಥವರು ಅವರ ಒಂದು ಅನುಕೂಲಕ್ಕೆ ತಕ್ಕಂಥ ರೀತಿಯಲ್ಲಿ, ಅವರ ಒಂದು ಆರ್ಥಿಕವಾದಂಥ ಪರಿಸ್ಥಿತಿಗೆ ತಕ್ಕಂಥ ರೀತಿಯಲ್ಲಿ ಒಂದು ಚಿಕ್ಕ ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು, ಇಲ್ಲ ಬಹಳ ಮಟ್ಟಿಗೆ ಹಣ ಇರುವಂಥವರು ದೊಡ್ಡ ರೀತಿಯಲ್ಲಿ ಖರ್ಚನ್ನು ಮಾಡಿ ಮನೆ ಕಟ್ಟಿಕೊಳ್ಳುವಂಥವರಾಗಿರ್ಬೋದು ಇವತ್ತು ಪ್ರಪಂಚದಲ್ಲಿ ಇದ್ದಾರೆ. ಅಂದರೆ ಅವರವರ ಶಕ್ತಿ ಸಾಮರ್ಥ್ಯದ ಪ್ರಕಾರವಾಗಿ ಅವರ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ಒಂದು ಸಂಗತಿ. ಇವತ್ತು ಮನೆ ಎನ್ನುವಂಥದ್ದು ಪ್ರತಿಯೊಂದು ಮನುಷ್ಯನಿಗೂ ಬೇಕಾ ಅಂತ ನೋಡುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಮನೆ ಎನ್ನುವಂಥದ್ದು ಅವಶ್ಯಕತೆ ಇರುವಂಥ ಕಾರಣವೇ ಸಾಲಗಳನ್ನು ಮಾಡಿ ಮನೆಯನ್ನು ಕಟ್ಟಿಕೊಳ್ತಾರೆ. ಮತ್ತು ಅವರ ಜೀವನದುದ್ದಕ್ಕೂ ಕೂಡ ದುಡಿದು ಕಷ್ಟಪಟ್ಟು ಕೂಡಿಕ್ಕಿ ಮನೆಗಳನ್ನು ಕಟ್ಟಿಕೊಳ್ಳುವಂಥವ್ರು ಇರ್ತಾರೆ. ಏನೇನೋ ಮಾಡಿ ಒಟ್ಟರೆ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಆಲೋಚನೆಗಳಿರ್ತದೆ. ಈ ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂಥ ಮನುಷ್ಯನಿಗೆ ಮಾತ್ರವೇ ಈ ಆಲೋಚನೆ ಇರುವಂಥದ್ದಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೊನೆಯದಾಗಿ ನೋಡುವಂಥದ್ದಾದರೆ ಚಿಕ್ಕ ಒಂದು ಇರುವೆಗೂ ಕೂಡ ಅದರದಾದಂಥ ಒಂದು ವಾಸಸ್ಥಳ ಬೇಕು ಎಂಬುದಾಗಿ ಅವು ಬಯಸಿ ಅದನ್ನು ಮಾಡಿಕೊಳ್ಳುವಂಥದ್ದು ಈ ಪ್ರಕೃತಿಯಲ್ಲಿ ನಾವು ನಮ್ಮ ಕಣ್ಣಾರೆ ಕಂಡಿದ್ದೀವಿ. ಯಾವ ರೀತಿಯಾಗಿ ಅಂದರೆ ಪಕ್ಷಿಗಳನ್ನು ನೋಡುವಂಥದ್ದಾದರೆ ಒಂದು ಗೂಡನ್ನು ಮಾಡಿಕೊಳ್ತವೆ. ಇರುವೆಗಳನ್ನು ನೋಡುವಂಥದ್ದಾದರೆ ಎಲ್ಲೋ ಒಂದು ನೆಲದ ಒಂದು ತೂತುಗಳಲ್ಲಿ ವಾಸ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೀವಿ. ನರಿಗಳಿಗೆ ಕಾಡುಗಳಲ್ಲಿ, ಗುಹೆಗಳಲ್ಲಿ, ಮರದ ಸಂದುಗಳಲ್ಲಿ, ಕಲ್ಲಿನ ಸಂದುಗಳಲ್ಲಿ ವಾಸ ಮಾಡುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಿದ್ದೀವಿ. ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಮನೆ ಎನ್ನುವಂಥದ್ದು, ವಾಸಸ್ಥಳ ಎನ್ನುವಂಥದ್ದು ಬೇಕು ಅಂತ ಹೇಳಿ ಅರ್ಥವಾಗ್ತಾ ಇದೆಯಾ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ ಇವೆಲ್ಲವಕ್ಕೂ ಕೂಡ ಮನುಷ್ಯನಿಂದ ಹಿಡಿದು ಸಕಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ವಾಸಸ್ಥಳ ಎನ್ನುವಂಥದ್ದು ಬೇಕು ಎನ್ನುವಂಥದ್ದು ನಮಗೆ ಈ ಮಾತುಗಳನ್ನು, ಈ ಒಂದು ವಿಚಾರವನ್ನು ಆಲೋಚನೆ ಮಾಡ್ತಾ ಇದ್ರೆ ಅರ್ಥವಾಗುತ್ತೆ. ಈ ಒಂದು ಮನುಷ್ಯನ ಒಂದು ಜೀವಿತ ಕಾಲ ಆಗಿರ್ಬೋದು, ಈ ಪ್ರಾಣಿ ಪಕ್ಷಿಗಳ ಜೀವಿತ ಕಾಲ ಆಗಿರ್ಬೋದು, 84 ಲಕ್ಷ ಜೀವರಾಶಿಗಳ ಜೀವಿತ ಕಾಲ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಅವುಗಳ ಜೀವಿತ ಕಾಲವು ಸ್ವಲ್ಪ ಕಾಲಗಳು ಮಾತ್ರವೇ. ಒಬ್ಬ ಮನುಷ್ಯನು ಅಂತ ಅಂದರೆ 60-70 ವರ್ಷ ಇರ್ಬೋದು, ಇಲ್ಲ ಬಹಳ ಅಂದ್ರೆ ಒಂದು 80 ಇರ್ಬೋದು. ಈ ಒಂದು ಪ್ರಾಣಿ ಪಕ್ಷಿಗಳನ್ನು ನೋಡುವಾಗ 10 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು. ಕೆಲವೊಂದು ನೋಡುವಂಥದ್ದಾದ್ರೆ ದಿನಗಳು ಮಾತ್ರವೇ ಇದ್ದು ಸಾಯುವಂಥ ಒಂದು ಒಂದು ಕ್ರಿಮಿಕೀಟಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಮನುಷ್ಯನ ರೀತಿಯಲ್ಲಿ ಇವುಗಳಿಗೂ ಕೂಡ ವಾಸಸ್ಥಾನ ಎನ್ನುವಂಥದ್ದು, ಮನೆ ಎನ್ನುವಂಥದ್ದು ಬೇಕು ಎಂಬುದಾಗಿ ಬಯಸಿ ಅದನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತಂದ್ರೆ ಮಾಡ್ಕೊಳ್ತಾ ಇದ್ದೇವೆ. ಇದು ನಮಗೆ ಗೊತ್ತಿರುವಂಥ ಸಂಗತಿ. ಆದರೆ ಸ್ವಲ್ಪ ಕಾಲ ಮಾತ್ರವೇ ಈ ಭೂಮಿ ಮೇಲೆ ಇದ್ದು ನಾವಿವತ್ತೆಲ್ಲರೂ ದೇವರಿಂದ ಈ ಭೂಮಿ ಮೇಲೆ ಬಂದಿದ್ದೀವಿ.
ಈ ಭೂಮಿ ಮೇಲೆ ನಾವು ಒಂದು ವೇಳೆ ಶಾಶ್ವತ ಕಾಲ ಇರ್ತೀವ ಅಂತ ಅಂದರೆ ಶಾಶ್ವತವಾದಂಥ ಕಾಲದಲ್ಲಿ ನಾವಿರಲ್ಲ. ಕೋಟ್ಯಾನು ಕೋಟಿ ವರ್ಷಗಳಿಂದ ಸೂರ್ಯನು ಉರಿತಾ ಇದ್ದಾನೆ, ಕೋಟ್ಯಾನು ಕೋಟಿ ವರ್ಷಗಳಿಂದ ಈ ಭೂಮಿ ತಿರುಗ್ತಾ ಇದೆ. ಆದರೆ ಕೋಟ್ಯಾನು ಕೋಟಿ ವರ್ಷಗಳಿಂದ ಇವೆಲ್ಲವೂ ಇದ್ರೂ ಕೂಡ ಕೋಟ್ಯಾನು ಕೋಟಿ ವರ್ಷಗಳು ಮನುಷ್ಯನ ಅವತ್ತಿಂದ ಅಂದರೆ ಆದಾಮನನ್ನು ಹೊರತುಪಡಿಸಿ ಆದಾಮನ ತರುವಾಯ ನೋಡ್ಕೊಂಬರುವಾಗ ಎಲ್ಲ ಮನುಷ್ಯರು ಕೂಡ ಅಷ್ಟೊಂದು ವರ್ಷಗಳು ಲಕ್ಷಾಂತರ ವರ್ಷಗಳು ಬದುಕಿರುವಂಥವ್ರು ಇದ್ದಾರಾ ಅಂತಂದರೆ ಇಲ್ಲ. ಕೋಟ್ಯಾನು ಕೋಟಿ ವರ್ಷಗಳು ಬದುಕಿರುವಂಥವ್ರು ಇದ್ದಾರಾ ಅಂತಂದರೆ ಇಲ್ಲ. ಎಲ್ಲರೂ ಕೂಡ ಸ್ವಲ್ಪ ದಿನಗಳು ಮಾತ್ರವೇ ಬದುಕ್ತಾರೆ, ಸ್ವಲ್ಪ ದಿನಗಳು ಮಾತ್ರವೇ ಈ ಭೂಮಿ ಮೇಲೆ ಜೀವಿಸ್ತವೆ, ಆನಂತರ ಇವರು ಹೊರಟೋಗ್ಬೇಕು. ಅಂದರೆ ಸ್ವಲ್ಪ ದಿನ ಇದ್ದು ಸ್ವಲ್ಪ ಕಾಲಕ್ಕೆ ಇದ್ದು ಅನಂತರ ಹೊರಟೋಗುವಂಥ ಈ ಮನುಷ್ಯನೇ ಸ್ವಂತವಾದಂಥ ಮನೆ ಬೇಕು, ವಾಸಸ್ಥಳ ಬೇಕು ಎಂಬುದಾಗಿ ಆಲೋಚನೆ ಮಾಡಿ ಇವನೇ ಒಂದು ಮನೆಯನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ ಇವನು ಸಿದ್ಧನಾಗ್ತಾ ಇದ್ದಾನೆ ಅಂತ ಅಂದರೆ ಸ್ವಲ್ಪ ದಿನಗಳು ಮಾತ್ರವೇ ಇದ್ದು ಅನಂತರ ಇಲ್ಲದೆ ಹೋಗುವಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ವಾಸಸ್ಥಳ ಎನ್ನುವಂಥದ್ದು ಬೇಕು ಅಂತೇಳಿ ಆಲೋಚನೆ ಮಾಡಿ ಅವುಗಳು ಕೂಡ ವಾಸಸ್ಥಳವನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾವೆ ಅಂತ ಅಂದರೆ ಯುಗ ಯುಗಾಂತರಕ್ಕೂ ಇರುವಂಥ ಹುಟ್ಟು ಸಾವೇ ಇಲ್ಲದಂಥ ಆದಿ ಅಂತ್ಯವೂ ಇಲ್ಲದಂಥ ಆ ಒಂದು ದೇವರಿಗೆ ವಾಸಸ್ಥಳ ಎನ್ನುವಂಥದ್ದು ಬೇಡವಾ? ಮನೆ ಎನ್ನುವಂಥದ್ದು ಬೇಡವಾ? ಆಲೋಚನೆ ಮಾಡಿ. ಇವತ್ತು ಚಿಕ್ಕ ಮೆದುಳಿನಲ್ಲಿರುವಂಥ ಒಂದು ಇರುವೆಯೂ ಕೂಡ ವಾಸಸ್ಥಳವನ್ನು ಮಾಡಿಕೊಳ್ಳುತ್ತದೆ. ಒಂದು ಗೂಡಲ್ಲಿ ಬಹಳಷ್ಟು ಇರುವೆಗಳು ಇರುತ್ತದೆ. ಅಂದರೆ ಆ ಒಂದು ಗೂಡಿನಲ್ಲಿ ಏನಿರ್ತದೆ? ಏನೋ ನಮ್ಮ ರೀತಿಯಲ್ಲಿ ಐಷಾರಾಮಿ ಜೀವನಗಳನ್ನು ಮಾಡ್ತಾವ. ನೆಲದೊಳಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಅವುಗಳಿಗೆ ಅನುಸಾರವಾದಂಥ ರೀತಿಯಲ್ಲಿ ಬದುಕ್ತಾವ ಅವು. ಆದರೆ ಅವುಗಳಿಗೂ ಕೂಡ ವಾಸಸ್ಥಾನವನ್ನು ಕೇಳ್ತಾ ಇದ್ದಾವೆ. ಅಂದರೆ ಕೇಳೋದಕ್ಕೋಸ್ಕರವೇ ಅವು ವಾಸಸ್ಥಳವನ್ನು ಮಾಡಿಕೊಂಡು ಎಲ್ಲೋ ಅಂತ ಬದುಕ್ತಾ ಇದ್ದಾವೆ. ಇವತ್ತು ಇರುವೆಗಳು ನೋಡುವಾಗ ಬಹಳ 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 ಇರುವೆಗಳು ಒಂದೇ ಜಾಗದಲ್ಲಿ ಇದ್ದೇವೆ ಅಂದರೆ ಏನರ್ಥ? ವಾಸಸ್ಥಳ ಅಲ್ಲಿ ಚೆನ್ನಾಗಿದೆ, ಅದಕ್ಕೋಸ್ಕರ ಅಲ್ಲಿ ಇದೆ ಅಂತ ಅರ್ಥ. ಒಂದು ಚಿಕ್ಕ ಮೆದುಳನ್ನು ಹೊಂದಿರುವಂಥ ಈ ಒಂದು ಇರುವೆಯ ವಾಸಸ್ಥಳಕ್ಕೋಸ್ಕರ ಬಯಸ್ತಾ ಇದೆ ಅಂತ ಅಂದರೆ ಚಿಕ್ಕ ಮೆದುಳನ್ನು ಹೊಂದಿಕೊಂಡಿರುವಂಥ ಈ ಸೃಷ್ಟಿಯಲ್ಲಿ ಚಿಕ್ಕ ಮೆದುಳನ್ನು ಹೊಂದಿಕೊಂಡಿರುವಂಥ ಈ ಒಂದು ಪ್ರಾಣಿ ಪಕ್ಷಿಗಳು ಈ ರೀತಿಯಾಗಿ ಬಯಸ್ತಾ ಇದೆ ಅಂದರೆ ಮನುಷ್ಯನ ಈ ರೀತಿಯಾಗಿ ಬಯಸ್ತಾ ಇದ್ದಾನೆ ಅಂದರೆ ಈ ಸೃಷ್ಟಿಯ ಎಲ್ಲವನ್ನ ಮಾತಿನ ಮೂಲಕವೇ ಉಂಟು ಮಾಡಿರುವಂಥ ಮನುಷ್ಯರನ್ನು ಉಂಟು ಮಾಡಿರುವಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನ ಬಾಯ ಮಾತಿನ ಮೂಲಕವಾಗಿಯೇ ಉಂಟು ಮಾಡಿರುವಂಥ ಆ ಒಂದು ಮಹಾದೇವಾದಿ ದೇವನಿಗೆ ಮನೆ ಎನ್ನುವಂಥದ್ದು ಬೇಡವಾ? ವಾಸಸ್ಥಳ ಎನ್ನುವಂಥದ್ದು ಬೇಡವಾ? ಒಂದು ವೇಳೆ ಆತನು ವಾಸಸ್ಥಳವನ್ನು ಕೋರಿಕೊಳ್ತಾನ, ಒಂದು ವೇಳೆ ಆತನು ಕೋರಿಕೊಂಡ್ರೆ ಅದು ಯಾವ ರೀತಿಯಾಗಿ ಇರ್ತದೆ? ಆತನು ದೇವರು ಯಾವ ರೀತಿಯಾದಂಥ ಸ್ಥಳವನ್ನು ಆತನು ಕೋರಿಕೊಳ್ತಾನೆ, ಯಾವ ರೀತಿಯಾದಂಥ ವಾಸಸ್ಥಳವನ್ನು, ಯಾವ ರೀತಿಯಾದಂಥ ಮನೆಯನ್ನು ಕೋರಿಕೊಳ್ತಾನೆ ಆತನು? ಒಂದ್ಸರಿ ಆಲೋಚನೆ ಮಾಡಿ. ನಾವು ಒಂದ್ಸರಿ ದೇವರ ಮಾತನ್ನು ನಾವು ಗಮನಿಸುವಂಥದ್ದಾದರೆ ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಆಕಾಶವು ನನಗೆ ಸಿಂಹಾಸನ. ಗಮನಿಸಿ, ನಮಗೆ ಕಾಣುವಂಥ ಈ ದೊಡ್ಡ ವಿಶಾಲವಾದಂಥ ಆಕಾಶವು ದೇವರಿಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ? ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದು? ನನ್ನ ವಿಶ್ರಾಂತಿಗೆ ತಕ್ಕವಾದಂಥ ಸ್ಥಳ ಯಾವುದು? ಯಾಕೆ ಅಂತಂದರೆ ಭೌತಿಕವಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಆಲೋಚನೆ ಮಾಡಿ ಒಬ್ಬರು ಮಸೀದಿಯನ್ನು ಕಟ್ಟುವಂಥದ್ದು, ಒಬ್ಬರು ಚರ್ಚನ್ನು ಕಟ್ಟುವಂಥದ್ದು, ಒಬ್ಬರು ಗುಡಿಗಳನ್ನು ಕಟ್ಟುವಂಥದ್ದು. ಅಂದರೆ ನಮ್ಮ ಆಲೋಚನೆಗಳೇನಿದೆ ಅಂದರೆ ದೇವರು ಇದ್ರೊಳಗೆ ವಾಸ ಮಾಡ್ತಾನೆ ಎನ್ನುವಂಥ ಆಲೋಚನೆ ಇರುವಂಥ ಕಾರಣವೇ ನಾವು ಇಂಥದ್ದನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಗುಡ್ಡದ ಮೇಲೆ ಗುಡಿಯನ್ನು ಕಟ್ಟಿ ದೇವರೇ ನೀನು ಇಲ್ಲಿರು ಎಂಬುದಾಗಿ ಹೇಳ್ತೀವಿ. ಎಲ್ಲೋ ಏನೋ ಒಂದು ಗಂಟೆಯನ್ನು ನೇತಾಕಿದ್ದಕ್ಕೆ ಚರ್ಚ್ ಎಂಬುದಾಗಿ ನಾವು ಆ ಬಿಲ್ಡಿಂಗಿಗೆ ಹೆಸರಿಟ್ಬಿಟ್ಟು ಅದರೊಳಗೆ ದೇವರಿದ್ದಾನೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಆಲೋಚನೆ ಮಾಡಿ, ದೇವ್ರು ಏನ್ ಹೇಳ್ತಾ ಇದ್ದಾನೆ? ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ? ನಾವು ಕಟ್ಟಿರೋ ಭೂಮಿ ಮೇಲೆ ಮಾತ್ರವೇ ಕಟ್ಟಬಹುದು. ಭೂಮಿನ ಹೊರತುಪಡಿಸಿ ನಾವು ಒಂದು ವೇಳೆ ಆಕಾಶವೆಲ್ಲವೂ ಕೂಡ ಇಡಿಸುವಂತ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ. ಆಕಾಶದ ಅಂಚನ್ನು ತಿಳಿಯದಂಥ ಈ ಒಂದು ವಿಜ್ಞಾನಕ್ಕೆ ಇವತ್ತಿಗೂ ಕೂಡ ವಿಜ್ಞಾನವು ಆಕಾಶದ ಅಂಚನ್ನು ತಿಳಿದಿಲ್ಲ. ಅಂಥದ್ದು ಮನುಷ್ಯನು ಒಂದು ವೇಳೆ ದೇವರಿಗೆ ಗುಡಿಯನ್ನು ಕಟ್ಟೋದಕ್ಕೆ ಸಾಧ್ಯವಾ? ಆತನು ನಮ್ಮ ಆಲೋಚನೆ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಆತನ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ಆಲೋಚನೆ ಎಲ್ಲಿರ್ತದೆ? ಆಕಾಶವೇ ಅಂಚು, ಆಕಾಶವೇ ದೊಡ್ಡದು ಎಂಬುದಾಗಿ ನಮ್ಮ ಆಲೋಚನೆ ಅಲ್ಲಿಗೆ ಸೀಮಿತವಾಗಿರುವಂಥ ಕಾರಣ ಅಲ್ಲಿಗೆ ಹೇಳ್ತಾ ಇದ್ದೇನೆ. ಒಂದು ವೇಳೆ ನಾವು ಈ ಆಕಾಶವನ್ನು ದಾಟಿ ಹೋಗುವಂಥ ಆಲೋಚನೆ ನಮಗೆ ಇದ್ದಂದ್ರೆ ದೇವರು ಅದನ್ನೇ ಹೇಳ್ತಾ ಇದ್ದ. ನಮಗೆ ಇಷ್ಟನ್ನೇ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಕಾರಣ ದೇವರು ಆ ಮಾತುಗಳನ್ನು ಅಷ್ಟನ್ನು ಮಾತ್ರವೇ ಹೇಳ್ತಾ ಇದ್ದಾನೆ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ,
ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದು? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಅಂದರೆ ಇವೆಲ್ಲವುಗಳನ್ನು ನನ್ನ ಕೈಯೇ ನಿರ್ಮಾಣ ಮಾಡಿದೆ. ನೀವೇನು ಹೇಳ್ತಾ ಇದ್ದೀರಾ? ಗುಡಿಯನ್ನು ಕಟ್ಟಿ ಅದರೊಳಗಿರು ಎಂಬುದಾಗಿ ನೀನು ಹೇಳ್ತಾ ಇದ್ದೀರಾ. ಇವೆಲ್ಲವನ್ನು ಕಟ್ಟಿರುವಂಥದ್ದು ನಾನೇ ಆಗಿರುವಂಥ ಕಾರಣ ಅಪೊಸ್ತಲರ ಕೃತ್ಯಗಳು 17ನೇ 22, 23ನೇ ವಚನಗಳಲ್ಲಿ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ, ದೇವರು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವಂಥವನಲ್ಲ, ದೇವರು ಮನುಷ್ಯನ ಕೈಯಿಂದ ಸೇವೆ ಹೊಂದವನ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇದೆ. ಆಗಿರುವಂಥ ಕಾರಣ ದೇವರು ಒಂದು ವೇಳೆ ಯಾವುದನ್ನು ಕೋರಿಕೊಳ್ತಾನೆ, ನಾವು ಅಂದುಕೊಂಡಂಥ ರೀತಿಯಲ್ಲಿ, ನಮ್ಮ ಮೆದುಳಿಗೆ ಅನುಸಾರವಾಗಿ ನಾವು ಅಂದುಕೊಂಡಂಥ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿ ಹೇಳ್ತಿರುವಂಥ ಈ ಒಂದು ಗುಡಿಗಳನ್ನು ದೇವರು ಕೋರಿಕೊಳ್ತಾನ? ಈ ಸಿಮೆಂಟಿನಿಂದ, ಕಲ್ಲಿನಿಂದ, ಮರಗಳಿಂದ ಕಟ್ಟಿರುವಂಥ ಈ ಗುಡಿಗಳನ್ನು ದೇವರು ಕೋರಿಕೊಳ್ತಾನ? ಇಲ್ಲ, ಆತನು ಯಾವುದನ್ನು ಕೋರಿಕೊಳ್ತಾನೆ? ದೇವರೊಂದು ವೇಳೆ ಕೋರಿಕೊಳ್ಳುವಂಥದ್ದಾದರೆ ಅದು ಎಂಥದ್ದಾಗಿ ಇರ್ತದೆ? ದೇವರೊಂದು ವೇಳೆ ಮನೆ ಎಂಬುದಾಗಿ ತೀರ್ಮಾನ ಮಾಡ್ತಾನೆ, ನಾನು ವಿಶ್ರಾಂತಿಗೆ ತಕ್ಕವಾದಂಥ ಸ್ಥಳ ಎಂಬುದಾಗಿ ಆತನು ಹೇಳ್ತೇನೆ ಅಂತಂದ್ರೆ ಅದು ಯಾವ ರೀತಿಯಾಗಿ ಇರ್ತದೆ? ಆಲೋಚನೆ ಮಾಡಿ. ಅಂದರೆ ನಮ್ಮ ಆಲೋಚನೆ ಈ ಒಂದು ಮಣ್ಣಿನ ಕಟ್ಟಡಗಳಲ್ಲಿ, ಸಿಮೆಂಟಿನಿಂದ ಕಟ್ಟಿರುವಂಥ ಕಟ್ಟಡಗಳಲ್ಲಿ ದೇವರು ಇರ್ತಾನೆ ಎನ್ನುವಂಥ ಆಲೋಚನೆಗಳಿಗೆ ವ್ಯತಿರೇಕವಾಗಿ ದೇವರ ಆಲೋಚನೆಗಳಿದೆ. ಅಂದ್ರೆ ದೇವ್ರು ಏನು ಹೇಳ್ತಿದ್ದಾನೆ? ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವೆಂಥ ಮನೆಯನ್ನು ಕಟ್ಟಿಕೊಡ್ತೀರಾ? ನನ್ನ ಒಂದು ವಿಶ್ರಾಂತಿಗೆ ತಕ್ಕವಾದಂಥ ಸ್ಥಳ ಯಾವುದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಈ ಭೂಮಿ ಮೇಲೆ ದೇವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ ಇಲ್ಲ ಅನ್ನುವಂಥ ಮಾತು ಖಚಿತವಾಯಿತು. ದೇವರು ಈ ಭೂಮಿ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಲ್ಲ ಎನ್ನುವಂಥದ್ದು ಖಚಿತವಾಯಿತು. ಅಂದರೆ ಈ ಭೂಮಿ ಮೇಲೆ ಯಾವುದೇ ಗುಡಿಯನ್ನು ಕಟ್ಟಿದ್ರು ಕೂಡ ಅದರಲ್ಲಿ ದೇವರು ಇರಲ್ಲ ಎನ್ನುವಂಥದ್ದು ಖಚಿತವಾಯಿತು. ಹಾಗಿದ್ರೆ ದೇವರು ಯಾವುದನ್ನು ಕೋರಿಕೊಳ್ತಾನೆ? ನಾವು ಇವತ್ತು ಇಟ್ಟಿರುವಂಥ ಟೈಟಲ್ ಏನು ಅಂತಂದರೆ, ದೇವರು ಕಟ್ಟಿದ ಮನೆ ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ದೇವರು ಕಟ್ಟಿದ ಮನೆ ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ದೇವರು ಕಟ್ಟಿರುವಂಥ ಮನೆ ಇದೆ ಅಂತನ ಅರ್ಥವಾ, ಇಲ್ಲ ಅಂತ ಅರ್ಥವಾ? ಈ ಒಂದು ಟೈಟಲ್ನ ಪ್ರಕಾರವಾಗಿ ದೇವರು ಕಟ್ಟಿದಂಥ ಮನೆ ಎಂಬುದಾಗಿ ನಾವು ಟೈಟಲ್ನ ಇಟ್ಟಿದ್ದೀವಿ. ಅಂದ್ರೆ ದೇವರು ಕಟ್ಟಿರುವಂಥ ಒಂದು ಮನೆ ಇದೆ. ಆ ಮನೆ ಯಾವುದು ಎನ್ನುವಂಥದ್ದನ್ನೇ ನಾವು ಇವತ್ತು ಆಲೋಚನೆ ಮಾಡಿ ಕಲಿತುಕೊಳ್ಳಬೇಕಾಗಿರುವಂಥ ಅಂಶ. ಯಾಕೆ ಅಂತಂದರೆ, ಮನುಷ್ಯ ಇವತ್ತು ಮನೆಯನ್ನು ಕಟ್ಟುವುದಕ್ಕೆ ಕಲ್ಲನ್ನು ಬಳಸ್ತಾನೆ, ಇಟ್ಟಿಗೆಗಳನ್ನು ಬಳಸ್ತಾನೆ, ಕಬ್ಬಿಣದ ರಾಡ್ಗಳನ್ನು ಬಳಸ್ತಾನೆ, ಮರವನ್ನು ಬಳಸ್ತಾನೆ. ಇವೆಲ್ಲವನ್ನು ಬಳಸಿ ಆತನು ಮನೆಯನ್ನು ಕಟ್ಟುತ್ತಾನೆ. ಆದರೆ ದೇವರೊಂದು ವೇಳೆ ಮನೆಯನ್ನು ಕಟ್ಟುವುದಾದರೆ ಆತನು ಯಾವುದನ್ನು ಬಳಸ್ತಾನೆ? ಆತನು ಕಲ್ಲುಗಳನ್ನು, ಇಟ್ಟಿಗೆಗಳನ್ನು ನಮ್ಮಂಥ ರೀತಿಯಲ್ಲಿ ಆತನು ಬಳಸ್ತಾನ? ನಮ್ಮಂಥ ರೀತಿಯಲ್ಲಿ ಬಳಸಿ ಆತನು ಕೂಡ ಕಟ್ಟಿ ಅದರೊಳಗೆ ವಾಸ ಮಾಡ್ತಾನ? ಈ ಪ್ರಕೃತಿಯನ್ನೆಲ್ಲವನ್ನು ದೇವರು ಯಾವ ರೀತಿಯಾಗಿ ಉಂಟು ಮಾಡಿದನೋ ಎನ್ನುವಂಥದ್ದನ್ನು ನಾವು ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 3ನೇ ವಚನದಿಂದ ಗಮನಿಸಿ. ಲೋಕಗಳು ದೇವರ ಮಾತಿನಿಂದ ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವಂತ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಅಂದರೆ ದೇವರು ಉಂಟು ಮಾಡಿರುವಂಥ ಈ ಒಂದು ಪ್ರಕೃತಿ ಎಲ್ಲವೂ ಕೂಡ, ಇಡೀ ವಿಶ್ವವೆಲ್ಲವೂ ಕೂಡ ನಮ್ಮಂಥ ರೀತಿಯಲ್ಲಿ ನಾವು ಮನೆ ಕಟ್ಟುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕಣ್ಣಿಗೆ ಕಾಣುವಂಥ ಇಟ್ಟಿಗೆ ಕಲ್ಲುಗಳನ್ನು ಬಳಸ್ತೀವೋ ಆ ರೀತಿಯಾಗಿ ದೇವರು ಕಣ್ಣಿಗೆ ಕಾಣುವಂಥ ವಸ್ತುಗಳ ಮೂಲಕವಾಗಿ ಮಾಡಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿದ್ದರಿಂದ ಗೊತ್ತಾಗುತ್ತೆ ಈ ಮಾತುಗಳಿಂದ. ಈ ಪ್ರಕೃತಿಯನ್ನು ಈ ರೀತಿಯಾಗಿ ಕಣ್ಣಿಗೆ ಕಾಣುವಂಥ ವಸ್ತುಗಳಿಂದ ಉಂಟು ಮಾಡಿಲ್ಲ ಅಂದರೆ ದೇವರು ತಾನು ವಾಸ ಮಾಡುವುದಕ್ಕೆ ಕಟ್ಟಿಕೊಳ್ಳುವಂಥ ಮನೆಯನ್ನು ಮತ್ತೆ ಯಾವುದರಿಂದ ಉಂಟು ಮಾಡ್ತಾನ? ತಾನು ಅವಾಗೂ ಕೂಡ ಕಣ್ಣಿಗೆ ಕಾಣದೇ ಇರುವಂಥ ಸಂಗತಿಗಳಿಂದ ಉಂಟು ಮಾಡ್ತಾನ? ಇಲ್ಲ ಕಣ್ಣಿಗೆ ಕಾಣುವಂಥದ್ರಿಂದ ಉಂಟು ಮಾಡ್ತಾನ? ಒಂದು ವೇಳೆ ದೇವರು ಒಂದು ವೇಳೆ ನಿರ್ಮಿಸಿದ್ರೆ ಅದು ಯಾವ ರೀತಿಯಾಗಿ ಇರ್ತದೆ? ಆಲೋಚನೆ ಮಾಡಿ. ಮನುಷ್ಯನೇನೋ ಮಸೀದಿಯನ್ನು, ಗುಡಿಯನ್ನು, ಚರ್ಚನ್ನು ಆತನ ನಿರ್ಮಾಣ ಮಾಡ್ತಾ ಇದ್ದಾನೆ. ದೇವರು ಅದರಲ್ಲಿ ವಾಸ ಮಾಡ್ತಾನ? ಒಂದು ವೇಳೆ ದೇವರು ಆತನಿಗೋಸ್ಕರ ಅಂತ ಹೇಳಿ ಆತನ ಮನೆಯನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದಾದರೆ ಆ ಮನೆ ಏನಕ್ಕೆ ಆತನಿಗೆ ಅವಶ್ಯಕತೆ ಇದೆಯಾ? ಯಾರಿಗೋಸ್ಕರ ಆ ಮನೆಯನ್ನು ಮಾಡಿದಾರೆ ಆಲೋಚನೆ ಮಾಡಿ. ಒಂದು ವೇಳೆ ದೇವ್ರನ್ನ ವೇಳೆ ಮನೆಯನ್ನು ಮಾಡ್ದ ಅಂದ್ಕೊಳ್ಳಿ, ಅದು ಯಾರಿಗೋಸ್ಕರ ಮಾಡ್ತಾನೆ? ಆತನಿಗೋಸ್ಕರ ಅಂತ ಮಾಡ್ಕೊಂತಾನ? ಆತನಿಗೋಸ್ಕರ ಅಂತ ಹೇಳಿ ಮಾಡ್ಕೊಂಡ್ರೆ ಆತನ ಈ ಭೂಮಿ ಮೇಲೆ ಇಲ್ದಲೇ ಇರುವಂಥದ್ದನ್ನು ಮಾಡ್ಕೋಬೇಕು. ಯಾಕಂದ್ರೆ ಆಕಾಶವು ಸಿಂಹಾಸನ, ಭೂಮಿ ಪಾದಪೀಠ, ನನಗೆ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದೆಂಬುದಾಗಿ ಕೇಳಿದ್ದೇನೆ ಅಂದರೆ ಈ ಭೂಮಿ ಆಕಾಶಗಳು ಆತನ ವಾಸಕ್ಕೆ ಸಾಲವು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಆಲೋಚನೆ ಮಾಡಿ.
ಇವತ್ತು ನಾವು ಚೇರ್ ಮೇಲೆ ಕೂತ್ಕೊಳ್ತೀವಿ. ನಮ್ಮ ಚೇರ್ ಮೇಲೆ ಕೂತ್ಕೊಂಡಾಗ ನಮ್ಮ ಶರೀರದ ನಡುಭಾಗ ಏನಿರ್ತದೆ ಚೇರ್ ಮೇಲೆ ಇರ್ತದೆ. ನಮ್ಮ ತಲೆಯಲ್ಲಿರ್ತದೆ, ಚೇರನ್ನು ಬಿಟ್ಟು ಇನ್ನೂ ಹೈಟ್ ಆಗಿರ್ತದೆ. ಆ ರೀತಿಯಾಗಿ ದೇವರ ಆಕಾಶದ ಮೇಲೆ ಕೂತ್ಕೊಂಡಿದ್ದಾನೆ ಅಂತಂದ್ರೆ, ಆಕಾಶ ಸಿಂಹಾಸನ ಅಂತಂದ್ರೆ ಆತನ ತಲೆ ಎಲ್ಲಿದೆ ಒಂದ್ಸರಿ ಆಲೋಚನೆ ಮಾಡಬೇಕು. ಅಂದರೆ ದೇವರ ಶಕ್ತಿ ಎನ್ನುವಂಥದ್ದು ಎಂಥದ್ದೋ ಮನುಷ್ಯನ ಆಲೋಚನೆ ಮಾಡ್ಬೇಕಿದ್ರಿಂದ, ಮನುಷ್ಯನ ಮೆದುಳು ಆಲೋಚನೆ ಮಾಡುವುದಕ್ಕೆ ಎಲ್ಲಿವರೆಗೂ ಅವಕಾಶ ಇದೆಯೋ, ಎಲ್ಲಿವರೆಗೂ ಶಕ್ತಿ ಇದೆಯೋ ಅಲ್ಲಿವರೆಗೂ ಆತನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಆತನ ಹೇಳಿದ್ದಾನೆ. ಇದನ್ನ ಒಂದು ವೇಳೆ ದೇವರು ಕಟ್ಟಿದಂಥ ಮನೆ ಯಾವುದು, ದೇವರು ಕಟ್ಟಿದಂಥ ಮನೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದರೆ ಕ್ರೈಸ್ತರಲ್ಲದೇ ಇರುವಂಥವ್ರನ್ನ ಹೊರತುಪಡಿಸಿ ಕ್ರೈಸ್ತರಾಗಿರುವಂಥವರು ಕೂಡ ಮಹಾಜ್ಞಾನ ಗಣಿಯಾದಂಥ 66 ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂಥ ಈ ಭಕ್ತರು ಅಂತೇಳಿ ಹೇಳಿಕೊಂಡಿರುವಂಥವರು ಕೂಡ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ದೇವರು ಕಟ್ಟಿದಂಥ ಮನೆ ಯಾವುದು ಎಂಬುದಾಗಿ ಇವರು ಬೈಬಲನ್ನು ಓದಿ ಅರ್ಥ ಮಾಡಿಕೊಂಡಿದ್ದಾರೋ, ಯಾವ ಮಾತುಗಳಿಂದ ಇವರು ತಿಳಿದುಕೊಂಡಿದ್ದಾರೋ, ಏನನ್ನು ಅರ್ಥ ಮಾಡಿಕೊಂಡಿದ್ದಾರೋ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಕೀರ್ತನೆಗಳು 127:1 ಗಮನಿಸಿ. ಕೀರ್ತನೆಗಳು 127:1 ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಆಲೋಚನೆ ಮಾಡಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಈ ಮಾತನ್ನ ತೆಗೆದು ಬಿಡ್ತಾರೆ. ಈ ಮಾತನ್ನು ತೆಗೆದುಬಿಟ್ಟು ಅದು ಮಾತನ್ನು ಓದ್ಬಿಡ್ತಾರೆ. ಆ ಮಾತನ್ನು ಓದ್ಬಿಟ್ಟು ಏನು ಮಾಡ್ತಾರೆ, ನಾವು ಕಟ್ಟಿಕೊಂಡಿರುವಂಥ ಮನೆಯನ್ನು ದೇವರೇ ಕಟ್ಟಿಕೊಟ್ಟಿದ್ದಾನೆ, ಇದು ನಮ್ಗೆ ಅರಿವಾಗಿಲ್ಲ. ಒಂದು ವೇಳೆ ದೇವರು ಕಟ್ಟತಲೇ ಇದ್ದರೆ ನಾವು ಇದನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ದೇವರು ಕೊಟ್ಟಿದ್ದಾನೆ, ದೇವರೇ ಕಟ್ಟಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ಅಂದ್ಕೊಂಡು ಏನು ಮಾಡ್ತೀವಿ, ಅಲ್ಲಿಗೆ ನಿಲ್ಲಿಸಿ ಸುಮ್ಮನಾಗ್ಬಿಡ್ತೀವಿ. ನಾನು ಬೈಬಲ್ ಅಂದರೆ ಏನು, ಬೈಬಲ್ನ ಯಾವ ರೀತಿಯಾಗಿ ಓದ್ಬೇಕು ಅನ್ನುವಂಥ ಆ ಒಂದು ಅಂಶಗಳನ್ನು ಮಾತನಾಡುವಂಥ ಸಮಯದಲ್ಲಿ, ಬೈಬಲ್ನ ಯಾವ ರೀತಿಯಾಗಿ ಓದ್ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳುವಂಥ ಸಮಯದಲ್ಲಿ ಯಾವುದೇ ಒಂದು ವಚನವೂ ಅರ್ಥವಾಗದಲ್ಲೇ ಇದ್ದರೆ ಅದರ ಮೇಲಿನ ವಚನವನ್ನು ಕೆಳಗಿನ ವಚನವನ್ನು ಓದಬೇಕು ಎಂಬುದಾಗಿ ಒಂದು ಮಾತನ್ನು ಹೇಳಿದ್ದೀನಿ. ಅದರಂತೆ ಇವತ್ತು ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಅದರ ಮೇಲಿನ ವಚನಗಳು, ಕೆಳಗಿನ ವಚನಗಳು, ಹಿಂದಿನ ಪುಸ್ತಕ, ಮುಂದಿನ ಪುಸ್ತಕ ಯಾವನ್ನು ಗಮನಿಸದಂಥ ರೀತಿಯಲ್ಲಿ ಯಾವುದೋ ಒಂದು ಮಾತನ್ನು ಓದಿ ಆ ಮಾತನ್ನೇ ಇವರಿಗೆ ಅನಿಸದಂಥ ರೀತಿಯಲ್ಲಿ, ಇವರು ಅರ್ಥ ಮಾಡಿಕೊಂಡಂಥ ರೀತಿಯಲ್ಲಿ ತಿಳಿದುಕೊಂಡು ಅದನ್ನೇ ಕೂಡ ಬೋಧನೆಯನ್ನು ಮಾಡಿಕೊಂಡು ಏನು ಮಾಡ್ತಾರೆ, ನಮ್ಮ ಮನೆಯನ್ನು ದೇವರೇ ಕಟ್ಟಿಕೊಟ್ಟಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಬೋಧನೆ ಮಾಡ್ತಾರೆ, ಅದರಂತೆ ಅರ್ಥ ಮಾಡಿಕೊಳ್ತಾರೆ. ಒಂದ್ಸರಿ ಈ ಮಾತು ಸರಿನಾ ಎಂಬುದಾಗಿ ನಾವು ಒಂದ್ಸರಿ ಕಾಮನ್ ಆಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಇವತ್ತು ಈ ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ಒಂದ್ಸರಿ ನಾವು ನೋಡುವಂಥದ್ದಾದರೆ, ಈ ಕ್ರೈಸ್ತರಾದಂಥವರು ಮನೆಯನ್ನು ಕಟ್ತಾರೆ. ಆ ಮನೆಯನ್ನು ಕಟ್ಟಿದಂಥ ಸಮಯದಲ್ಲಿ ದೇವರೇ ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ ಎಂಬುದಾಗಿ ಈ ಒಂದು ರೆಫರೆನ್ಸನ್ನು ಕೀರ್ತನೆ 127 ಮೊದಲನೇ ರೆಫರೆನ್ಸನ್ನು ಹಾಕಿ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ಈ ಒಂದು ವಾಕ್ಯವನ್ನು ಬರೆದುಬಿಟ್ಟು ದೇವರೇ ಕಟ್ಟಿಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಅದನ್ನೇ ಪ್ರಚಾರ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ. ಈಗ ಅಲ್ಲಿ ಬಂದಂಥ ಬೋಧಕನು ಕೂಡ ಅದನ್ನೇ ಏನು ಮಾಡ್ತಾನೆ, ಈ ಮಾತನ್ನು ತೆಗಿತಾನೆ, ಓದ್ತಾನೆ, ದೇವರೇ ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ ನಿಮಗೆ. ಒಂದು ವೇಳೆ ನೀವು ದೇವ್ರು ನಿಮಗೆ ಈ ಮನೆಯನ್ನು ಕಟ್ಟಿಕೊಡ್ತಲೇ ಇದ್ದರೆ ನೀವು ಕಟ್ಟಬಲ್ಲಿರಾ, ನಿಮ್ಮ ಕೈಲಿ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರೇ ಏನು ಮಾಡಿದ್ದಾನೆ, ಕಟ್ಟಿಕೊಟ್ಟಿದ್ದಾನೆ. ಆಗಿರುವಂಥ ಕಾರಣ ನೀವು ದೇವರಿಗೆ ಏನೇನು ಕೊಡ್ಬೇಕೋ ಅದೆಲ್ಲವನ್ನ ನನಗೆ ಕೊಟ್ಟುಬಿಡ್ರಿ ಎಂಬುದಾಗಿ ಆತನೇ ಹೇಳ್ತಾನೆ, ಉಪದೇಶವನ್ನು ಮಾಡ್ತಾನೆ, ಬೋಧನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಹೋಗ್ತಾನೆ. ಆದರೆ ಅಲ್ಲಿ ಬಂದಿದ್ದಂಥ ಅನ್ಯರು ಯಾವ ರೀತಿಯಾಗಿ ನೋಡ್ತಾರೆ, ಒಂದು ವೇಳೆ ಕ್ವಶನ್ ಹಾಕಿದ್ರೆ, ಯಾವುದೊಂದು ಕ್ವಶನ್ ಹಾಕ್ತಾರೆ ಅಂದ್ಕೊಳ್ಳಿ, ಅವ್ರು ಹಾಕುವಂಥ ಕ್ವಶನ್ ಯಾವ ರೀತಿಯಾಗಿ ಇರ್ತದೆ ಒಂದ್ಸರಿ ಆಲೋಚನೆ ಮಾಡಬೇಕು. ಅವ್ರೊಂದು ವೇಳೆ ಆ ಕ್ವಶನ್ ಅವ್ರು ನೇರವಾಗಿ ಹಾಕ್ತಿರೋ ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ಕೊಳ್ತಾರೆ ಅಂತಂದರೆ, ದೇವರೇ ಮನೆ ಕಟ್ಟಿಕೊಟ್ಟಿದ್ದಾನೆ ಎಂಬುದಾಗಿ ಈತನು ಬೋಧನೆ ಮಾಡ್ತಾ ಇದ್ದಾನೆ, ಇವ್ರು ನೋಡ್ರೆ ಅದನ್ನೇ ನಂಬಿದ್ದಾರೆ. ಆದರೆ ನಾನು ಯಾವ ಯೇಸು ಕ್ರಿಸ್ತನನ್ನು ನಂಬಿಲ್ಲ, ಯೆಹೋವ ದೇವರನ್ನು ನಾನು ನಂಬಿಲ್ಲ. ನಾನು ನಿಮಗಿಂತ 3 ಪಟ್ಟಾಗಿರುವಂಥ 3 ಅಂತಸ್ತಿನ ಬಿಲ್ಡಿಂಗನ್ನು ಕಟ್ಟಿದ್ದೀನಿ. ಆಗಿರುವಂಥ ಕಾರಣ ದೇವ್ರು ನಿಮಗೆ ಕಟ್ಟಿಕೊಟ್ಟಿದ್ದಾನೆ, ನನಗೆ ಯಾರು ಕೊಟ್ಟರು? ಈ ರೀತಿಯಾಗಿ ಒಂದು ವೇಳೆ ಏನಾದರೂ ಕ್ವಶನನ್ನು ಹಾಕಿದ್ರೆ ಇವ್ರ ಹತ್ರ ಏನಾದರೂ ಉತ್ತರ ಇದೆಯಾ ಎಂಬುದಾಗಿ ನೋಡಿದ್ರೆ ಉತ್ತರ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ದೇವರೇ ಈ ಭೂಮಿಯಲ್ಲಿ ಹುಟ್ಟಿಸಿ ಕಾಪಾಡಿ ನಡೆಸ್ತಾ ಇದ್ದಾನೆ. ಆತನು ದೇವ್ರನ್ನ ಅರಿತಾನೋ ದೇವ್ರನ್ನ ಅರಿದಲ್ಲೇ ಅವನು ಪಾಪಾತ್ಮನಾಗಿ ಜೀವಿಸ್ತಾನೋ ಅದು ಆತನಿಗೆ ಬಿಟ್ಟಿದ್ದು. ದೇವರು ಕೊಟ್ಟಿರುವಂತಹ ಸ್ವತಂತ್ರದ ಪ್ರಕಾರವಾಗಿ ದೇವರು ಏನು ಮಾಡ್ತಾನೆ, ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಕಾಪಾಡಿ ನಡೆಸ್ತಾ ಇದ್ದಾನೆ ಎನ್ನುವಂಥದ್ದು ಸತ್ಯವಾದಂಥ ಸಂಗತಿ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕ್ರೈಸ್ತರಾದಂಥವರು ಮಾತ್ರವೇ ಮನೆಯನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡಿದ್ರೆ, ಪ್ರಪಂಚದಲ್ಲಿರುವಂಥ ಕ್ರಿಸ್ತನನ್ನು ನಂಬಿಕೊಂಡಿರುವಂಥವರಾಗಿರ್ಬೋದು, ನಂಬಿಕೊಳ್ಳದೇ ಇರುವಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ನಂಬಿದರೆ ಅಂದರೆ ನಂಬಿರುವಂಥವರು ಕೂಡ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಂಬದೇ ಇರುವಂಥವರು ಕೂಡ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ,
ಮನುಷ್ಯನಿವತ್ತು ಯೇಸು ಕ್ರಿಸ್ತ ನಂಬ್ಕೊಂಡದಲ್ಲೇ ಇದ್ದರು, ಪ್ರತಿಯೊಬ್ಬ ಮನುಷ್ಯನ ಜೀವನ ಮಾಡ್ತಾನೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನೆಯನ್ನು ಕಟ್ಟಿಕೊಳ್ತಾನೆ. ಆದರೆ ಇವರು ಮನೆಯನ್ನು ಕಟ್ಟಿಕೊಂಡು ದೇವ್ರ ಮೇಲೆ ದೇವ್ರ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದು ತಪ್ಪಾಗಿ ಹೋಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ವಾಕ್ಯವನ್ನು ಗಮನಿಸುವಂಥದ್ದಾದರೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎನ್ನುವಂಥ ಮಾತಿಗೆ ಅನುಸಾರವಾಗಿ ದೇವರು ಮನೆಯನ್ನು ಕಟ್ಟಿ ಕೊಟ್ಟಿದ್ದಾನೆ ಎನ್ನುವಂಥ ಇವರ ಮಾತನ್ನು ಆಲೋಚನೆ ಮಾಡುವಂಥದ್ದಾದರೆ, ದೇವರೇ ಭೂಮಿ ಮೇಲೆ ಇಳಿದು ಬರಬೇಕು, ದೇವರೇ ಕಲ್ಲನ್ನು ತೆಗೆದುಕೊಂಡು ಬರಬೇಕು, ದೇವರೇ ಇಟ್ಟಿಗೆಯನ್ನು ತೆಗೆದುಕೊಂಡು ಬರಬೇಕು, ದೇವರೇ ಕಬ್ಬಣದ ರಾಡವನ್ನು ತೆಗೆದುಕೊಂಡು ಬರಬೇಕು, ಆತನ ಇಷ್ಟ ಬಂದಂಥ ರೀತಿಯಲ್ಲಿ ಆತನ ಕಟ್ಟಬೇಕು. ಅದು ಯೆಹೋವನು ಕಟ್ಟಿದಂಥ ಮನೆ ಆಗುತ್ತೆ. ಇವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಕಿಚನ್ ಇಲ್ಲಿರಬೇಕು, ಹಾಲ್ ಇಲ್ಲಿರಬೇಕು, ಬೆಡ್ರೂಮ್ ಇಲ್ಲಿರಬೇಕು, ಇವ್ರಿಗೆ ಆಲೋಚನೆ ಬಂದು ಇವ್ರ ಇಷ್ಟದ ಪ್ರಕಾರವಾಗಿ ಇವರು ಮನೆಯನ್ನು ಕಟ್ಟಿಕೊಂಡು ದೇವರು ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದೇನು? ದೇವರು ಕಟ್ಟಿಕೊಡುವಂಥದ್ದಾದ್ರೆ ಆತನ ಇಷ್ಟ ಪ್ರಕಾರವಾಗಿ. ಯಾಕೆಂದರೆ ಇವತ್ತು ಆಲೋಚನೆ ಮಾಡಿ, ಈ ಭೂಮಿಯ ಮೇಲೆ ದೇವರ ಆಲೋಚನೆ ಪ್ರಕಾರವಾಗಿ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾನೆ, ಆತನ ಆಲೋಚನೆ ಪ್ರಕಾರವಾಗಿ ಗ್ರಹಗಳನ್ನು ಉಂಟು ಮಾಡಿದ್ದಾನೆ, ಆತನ ಆಲೋಚನೆ ಪ್ರಕಾರವಾಗಿ ಸೂರ್ಯನ ಯಾವ ಸ್ಪೀಡಲ್ಲಿ ತಿರುಗಬೇಕು ಅದನ್ನು ಮಾಡಿದ್ದಾನೆ, ಭೂಮಿ ಯಾವ ಸ್ಪೀಡಲ್ಲಿ ತಿರುಗಬೇಕು ಅದನ್ನು ಮಾಡಿದ್ದಾನೆ, ಸೂರ್ಯನ ಯಾವ ಸ್ಪೀಡಲ್ಲಿ ಚಲಿಸ್ಬೇಕು ಅದನ್ನು ಮಾಡಿದ್ದಾನೆ, ಎಲ್ಲವನ್ನೂ ಮಾಡಿದ್ದಾನೆ. ಅಂದರೆ ಅದು ಆತನ ಇಷ್ಟ. ಅದರಂತೆ ಇವತ್ತು ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಮನೆಯನ್ನು ಕಟ್ಟಿಕೊಳ್ತಾ ಇದ್ದಾನೆ ಅಂದರೆ, ಒಂದು ವೇಳೆ ಆತನ ಏನಾದರೂ ದೇವರ ಇಷ್ಟದ ಪ್ರಕಾರವಾಗಿ ಬೈಬಲಲ್ಲಿ ಮನೆಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ಎನ್ನುವಂಥ ವಿಚಾರವನ್ನು ನೋಡಿ ಏನಾದರೂ ಅದನ್ನು ಕಟ್ತಾ ಇದ್ದಾನೆ, ಆ ರೀತಿಯಾಗಿ ಏನಾದರೂ ಬರೆಯಲ್ಪಟ್ಟಿದೆಯಾ ಎಂಬುದಾಗಿ ನೋಡಿದ್ರೆ ಅವೆಲ್ಲವೂ ಕೂಡ ತಪ್ಪು. ಇವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಇವರು ಕಟ್ಟಿಕೊಂಡು ಇವರು ಸಂಪಾದನೆ ಮಾಡಿ ಇವರು ದುಡಿದು ಕಟ್ಟುತ್ತಾ ದೇವರು ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದು ತಪ್ಪಾದಂಥ ಮಾತು. ಆಗಿದ್ರೆ ಇದು ತಪ್ಪಾದಂಥದ್ದಾದರೆ ಮತ್ತೆ ದೇವರು ಕಟ್ಟಿಕೊಟ್ಟಿರುವಂಥ ಮನೆ ಯಾವುದು? ಇವ್ರು ಹೇಳುವಂಥ ಮಾತು ಕಂಪ್ಲೀಟ್ ಆಗಿ ತಪ್ಪ ಅಂತ ಹೇಳಿ ನೋಡುವಾಗ ತಪ್ಪೇ. ಈ ಭೌತಿಕವಾದಂಥ ಮನೆಯನ್ನು ನೋಡಿ ದೇವರೇ ನಮಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳಿ ಈ ಮನೆಯನ್ನು ದೇವರೇ ಕಟ್ಟಿದ್ದು ಅಂತ ಹೇಳಿ ಹೇಳುವಂಥದ್ದು ತಪ್ಪು. ಯಾಕೆ ಅಂತಂದರೆ ದೇವ್ರನ್ನ ನಾವು ಇವತ್ತು ಯಾರೋ ಕೂಲಿಯವನಂತೋ ಇಲ್ಲ ಒಬ್ಬ ಮನೆ ಕಟ್ಟುವಂಥ ಒಂದು ಕೆಲಸಗಾರರ ಮೇಲೆ ಇರುವಂಥ ಒಂದು ಏನು ಓನರ್ ಇರ್ತಾನೋ, ಆತನ ಮೇಸ್ತ್ರಿ ಏನಿರ್ತಾನೋ ಆತನಂತೂ ದೇವ್ರನ್ನ ನೋಡಬಾರ್ದು. ಆ ರೀತಿಯಾಗಿ ದೇವ್ರನ್ನ ನೋಡಬಾರ್ದು. ದೇವರೇ ಬಂದು ಕಟ್ಟಿಕೊಟ್ಟಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗಿದ್ರೆ ದೇವರ ಮನೆ ಯಾವುದು, ದೇವರ ಮನೆ ಯಾವುದು ಅಂತೇಳಿ ನಾವು ತಿಳಿದುಕೊಳ್ಳಬೇಕು ಅಂತಂದರೆ ಬೈಬಲ್ನೇ ನಾವು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನಕ್ಕೆ ಅನುಸಾರವಾಗಿ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎನ್ನುವಂಥ ದೇವರ ಆಲೋಚನೆ ಪ್ರಕಾರವಾಗಿ, ದೇವರ ಮಾತುಗಳ ಪ್ರಕಾರವಾಗಿ, ಆ ಒಂದು ದೇವರ ಮಾತಿನ ಆಜ್ಞೆಯ ಪ್ರಕಾರವಾಗಿ ದೇವರ ಮಾತುಗಳಿಗೆ ದೇವರ ಮಾತುಗಳೇ ಉತ್ತರವನ್ನು ಕೊಡಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಬೈಬಲ್ಗೆ ಉತ್ತರವನ್ನು ಕೊಡಬೇಕ ಹೊರತು ಬೈಬಲ್ಗೆ ಮನುಷ್ಯನ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಬೈಬಲ್ಲೇ ಉತ್ತರವನ್ನು ಕೊಡಬೇಕು. ಅದಕ್ಕೆ ಪೌಲನು ಆತನ ಮಾತನ್ನ ಹೇಳ್ತಾನೆ. 2 ಕೊರಿಂಥಿ 10ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. 2 ಕೊರಿಂಥದವರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 7ನೇ ವಚನವನ್ನು. ನೀವು ಮುಖದ ಮುಂದೆ ಇರುವಂತದ್ದನ್ನು ನೋಡಿರಿ. ಯಾವನಾದರೂ ತನ್ನನ್ನು ಕ್ರಿಸ್ತನವನೆಂದು ನಂಬಿಕೊಂಡರೆ ಅವನು ತಿರುಗಿ ಆಲೋಚನೆ ಮಾಡಿಕೊಂಡು ತಾನು ಹೇಗೆ ಕ್ರಿಸ್ತನವನೋ ಹಾಗೆ ನಾವು ಕ್ರಿಸ್ತನವರೆಂದು ತಿಳ್ಕೊಳ್ಳೋದು. ಅಂದರೆ ಅಲ್ಲಿ ಪೌಲನು ಹೇಳುವಂಥ ಮಾತೇನು ಅಂತಂದರೆ, ನೀವು ದೇವರ ವಾಕ್ಯಗಳನ್ನು ಮೇಲೆ ಹುಡುಕುತ್ತೀರಿ ಎನ್ನುವಂಥ ಮಾತನ್ನೇ ಹೇಳ್ತಾನೆ. ತೆಲುಗು ಬೈಬಲಲ್ಲಿ ಆ ಮಾತು ಮೇಲೆ ಹುಡುಕಿರಿ ದೇವರ ಮಾತುಗಳು ಅರ್ಥವಾಗಲ್ಲ ಎನ್ನುವಂಥ ಮಾತನ್ನು ಹೇಳುವಂಥ ಒಂದು ಸಮಯದಲ್ಲಿ ದೇವರ ಮಾತುಗಳನ್ನು ನೀವು ಮೇಲೆ ಹುಡುಕ್ತಾ ಇದ್ದೀರಿ ಎಂಬುದಾಗಿ ಆತನು ಕೊರಿಂಥಿ ಗ್ರಂಥಗಳಲ್ಲಿ ಹೇಳುವಂಥ ಮಾತು ಕಾಣುತ್ತೆ. ಅಂದರೆ ದೇವರ ಮಾತುಗಳನ್ನು ಮೇಲ್ಮೇಲೆ ಹುಡುಕಿದ್ರೆ ಅರ್ಥವಾಗಲ್ವಾ ಅಂತ ಹೇಳಿ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥವಾಗಲ್ಲ. ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿರುವಂಥ ಮಾತು ಆಜ್ಞೆ. ಅದು ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎನ್ನುವಂಥ ಮಾತು, ಅದು ಆಜ್ಞೆ. ಅದನ್ನು ಏನು ಮಾಡಬೇಕು? ಪಾಲಿಸ್ಬೇಕು. ಯಾವ ರೀತಿಯಲ್ಲಿ ಪಾಲಿಸ್ಬೇಕು? ಹುಡುಕಿನೇ ಪಾಲಿಸ್ಬೇಕು. ದೇವರ ಮಾತುಗಳನ್ನು ನಾವೇನು ಅಂದ್ಕೊಂಡು ಬಿಡ್ತೀವಿ ಅಂತಂದರೆ, ಕತೆ ಪುಸ್ತಕಗಳನ್ನು ಓದ್ಕೊಂಡು ಹೋಗುವಂಥ ರೀತಿಯಲ್ಲಿ ನಾವು ಕೂಡ ಓದ್ಕೊಂಡು ಹೋಗುವಂಥದ್ದಾದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಅರ್ಥವಾಗಲ್ಲ. ಯಾವ ರೀತಿಯಾಗಿ ಹುಡುಕಬೇಕು? ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಕೀರ್ತನೆ 1ನೇ ಕೀರ್ತನೆ 2ನೇ ವಚನಗಳು 3ನೇ ವಚನಗಳಲ್ಲಿ 1ನೇ ವಚನಗಳಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಎಂಬುದಾಗಿ ಇರುವಂಥ ಮಾತಿಗನುಸಾರವಾಗಿ ಹಗಲು ರಾತ್ರಿ ದೇವರ ಮಾತುಗಳನ್ನು ಧ್ಯಾನಿಸಿ
ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಬೈಬಲ್ ಏನು, ಬೈಬಲ್ನ ಶ್ರೇಷ್ಠತೆ ಏನು, ಬೈಬಲಲ್ಲಿ ದೇವರು ಬರೆಸಿರುವಂಥ ಮಹಾಜ್ಞಾನದ ಸಂಗತಿಗಳು ಏನು ಎನ್ನುವಂಥದ್ದು ಅರ್ಥವಾಗುತ್ತೆ ಹೊರತು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅರ್ಥವಾಗಲ್ಲ. ಆದರೆ ಈಗ ದೇವರು ಕಟ್ಟಿದಂಥ ಮನೆ ಯಾವುದು ಎಂಬುದಾಗಿ ನಾವು ಈ ಮನುಷ್ಯರ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಇವ್ರು ಕಟ್ಕೊಟ್ಟಿರುವಂಥ ಮನೆಯನ್ನೇ ದೇವ್ರು ಕೊಟ್ಟಿರುವಂಥ ಮನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅದು ತಪ್ಪು ಅಂತೇಳಿ ಅರ್ಥವಾಯಿತು. ದೇವರು ಈ ಭೂಮಿ ಮೇಲೆ ಯಾವ ಮನುಷ್ಯನ ಕೈಯಿಂದ ಸೇವೆ ಹೊಂದಲ್ಲ ಎನ್ನುವಂಥ ರೀತಿಯಲ್ಲಿ ಆ ಮಾತು ಅರ್ಥವಾಯಿತು. ಅಂದ್ರೆ ದೇವ್ರೇ ಮನುಷ್ಯನೇನು ಗುಡಿ ಕಟ್ಟರೊಳಗಿರ್ತಾನ, ದೇವ್ರೇ ನೀನು ಇದ್ರೊಳಗಿರು ಎಂಬುದಾಗಿ ಹೇಳಿದ್ರೆ ದೇವ್ರು ಇರ್ತಾನೆ ಎಂಬುದಾಗಿ ನೋಡಿದ್ರೆ ಆವಾಗಲೂ ಇರಲ್ಲ ಎಂಬುದಾಗಿ ಕೂಡ ಅರ್ಥ ಆಯಿತು. ಆಗಿರುವಂಥ ಕಾರಣ ಇದು ಯಾವುದು ಕೂಡ ದೇವರ ವಾಸಕ್ಕೆ ಸರಿಯಾಗಿ ಇಲ್ಲದೆ ಇರುವಂಥ ಕಾರಣ, ದೇವರು ವಾಸ ಮಾಡದೇ ಇರುವಂಥ ಕಾರಣ, ದೇವರು ಕಟ್ಟಿಕೊಂಡಿರುವಂಥ ಮನೆ ಯಾವುದು, ದೇವರು ವಾಸ ಮಾಡುವಂಥ ಸ್ಥಳ ಯಾವುದು ಎಂಬುದಾಗಿ ಒಂದ್ಸಾರಿ ಆ ದೇವರನ್ನೇ ಒಂದ್ಸಾರಿ ನಾವು ಕೇಳುವಂಥದ್ದಾದರೆ ಈ ಒಂದು ಕೀರ್ತನೆ 127ನೇ ಕೀರ್ತನೆಯಲ್ಲೇನೆ ಕೆಳಗಿನ ವಚನಗಳನ್ನು ಒಂದ್ಸಾರಿ ಗಮನಿಸಿ. ಕೀರ್ತನೆಗಳು 127 2ನೇ ವಚನವನ್ನ, ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ, ಆತನಾದನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಗಮನಿಸಿ, ಇಲ್ಲಿ ಒಂದು ಮಾತಿದೆ. ಈ ಮೊದಲನೇ ವಚನದಿಂದ ನಾವು ನೋಡ್ಕೊಂಡ್ಬರುವಂಥದ್ದಾದ್ರೆ ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯ್ದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ, ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಒತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ, ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಏನಪ್ಪ ಈ ಮಾತಿನ ಅರ್ಥ? ಈಗ ಒಂದು ವೇಳೆ ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಒತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡೋದು ವ್ಯರ್ಥ ಎಂಬುದಾಗಿ ಇದೆ ಅಂತ ಅಂದರೆ, ಒಂದು ವೇಳೆ ನಾವೇನಾದರೂ ದುಡಿತಾ ಇದ್ದೀವಲ್ಲ, ನಾವು ಆಹಾರಕ್ಕೋಸ್ಕರ ದುಡಿತಾ ಇದ್ದೀವಲ್ಲ ಈ ಭೂಮಿ ಮೇಲೆ, ಇದರ ವಿಷಯದಲ್ಲಿ ಏನಾದರೂ ಒಂದು ವೇಳೆ ಮಾತಾಡ್ತಾನೆ ಅಂತೇಳಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಓದುವಂಥದ್ದಾದರೆ, ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ ಅಂತೇಳಿ ಇದೆ ಅಂತ ಅಂದರೆ, ನಾವು ಒಂದು ವೇಳೆ ಯಾವುದೇ ದುಡಿತಕ್ಕೆ ಹೋಗದಂಥ ರೀತಿಯಲ್ಲಿ ಮಲಗಿದ್ರೆ ನಾವು ಬೆಳಿಗ್ಗೆ ಎದ್ದೇಳುವಂಥ ಸಮಯದಲ್ಲಿ ಏನಾದರೂ ಹಣದ ರಾಶಿ ನಮ್ಮ ಮುಂದೆ ಇರುತ್ತಾ? ಹಣದ ರಾಶಿಯನ್ನು ದೇವರೊಂದು ವೇಳೆ ತಂದಿಟ್ಟಿರ್ತಾನ? ದೇವರು ಹಣದ ರಾಶಿಯನ್ನು ತಂದಿಟ್ಟಿರ್ತಾನ? ತಂದಿಟ್ಟಿಲ್ಲ. ಇಂಥವ್ರಿಗಾಗಿ ತಂದಿಟ್ಟಿಲ್ಲ, ಯಾವತ್ತೂ ಕೂಡ ತಂದು ಹಿಡಿಯೋದಕ್ಕೆ ಸಾಧ್ಯವೂ ಇಲ್ಲ. ಯಾವ ಮನುಷ್ಯನ ಜೀವನವಾದರೂ ದೇವರು ಆದಾಮನು ಯಾವಾಗ ತಪ್ಪನ್ನು ಮಾಡೋದು, ನೀನು ದುಡಿದು ತಿನ್ಬೇಕು ಎಂಬುದಾಗಿ ದೇವರು ಶಾಪವನ್ನು ಕೊಟ್ಟಿದ್ದಾನೆ. ಅದರಂತೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದುಡಿದ್ರೆ ಅವನ ಜೀವನ ನಡೆಯುತ್ತೆ ಹೊರತು ದುಡಿಯದೇ ಇದ್ದರೆ ಅವನ ಜೀವನವು ನಡೆಯಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಆಗಿರುವಂಥ ಕಾರಣ ಆ ಮಾತಿನ ಪ್ರಕಾರವಾಗಿ ಅಂದ್ರೆ ನಾವು ಹೊಂದ್ಕೊಂಡಂಥ ರೀತಿಯಲ್ಲಿ ಈ ಮಾತು ಸರಿನಾ ಅಂತ ಅಂದರೆ ತಪ್ಪು. ಯಾಕಂದರೆ ಇಂಥವ್ರಿಗಾಗಿ ತಂದಿಕ್ಕಿಲ್ಲ, ಮುಂದೆ ತಂದಿಕ್ಕೋದಕ್ಕೂ ಸಾಧ್ಯವಿಲ್ಲ. ಅಂದರೆ ಈ ಮಾತಿನ ಅರ್ಥ ಏನು? ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ, ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಅದನ್ನು ಕೊಡುತ್ತಾನೆ ಎಂಬುದಾಗಿ ಇದೆ. ಮುಂದೆ ಈ ಮಾತನ್ನು ನಾವು ಏನು ಅಂತೇಳಿ ಅರ್ಥ ಮಾಡಿಕೋಬೇಕು ಅಂದರೆ, ಮುಂದೆ ನೋಡ್ಕೊಂಡು ಹೋಗುವಂಥದ್ದಾದರೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಗಮನಿಸಿ ಏನಿದೆಯೋ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ, ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬುವವನು ಧನ್ಯನು. ಅಂದರೆ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ ಆತನು ಮಾತನಾಡ್ತಾ ಇದ್ದಾನೆ ಅಂತಂದರೆ ಯಾವ ವಿಚಾರದಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ಅರ್ಥವಾಗುತ್ತೆ? ಪುತ್ರ ಸಂತಾನದ ವಿಷಯದಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅಂದರೆ ಯಾವುದೇ ಒಬ್ಬ ತಂದೆ ತಾಯಿಗಳಾಗಿರ್ಬೋದು, ನಮಗೆ ಮಕ್ಕಳು ಬೇಕು ಎನ್ನುವಂಥ ಆಲೋಚನೆಯಿಂದ ಇವರು ಯಾವುದೇ ಒಂದು ಪ್ರಯತ್ನವನ್ನು ಮಾಡುವಂಥದ್ದಾದರೂ ದೇವರು ಕೊಡದೇ ಇದ್ದರೆ ಪುತ್ರ ಸಂತಾನ ಎನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ ಎನ್ನುವಂಥದ್ದು ಈ ಮಾತುಗಳಿಂದ ಅರ್ಥವಾಗುತ್ತೆ. ಯಾಕೆ ಈ ಮಾತುಗಳಿಂದ ಅರ್ಥವಾಗುತ್ತೆ ಅಂತಂದರೆ, ಇವತ್ತು ಲೋಕಾರೂಢಿಯಾಗಿ ಹಲವಾರು ರೀತಿಯಲ್ಲಿ ತಪ್ಪಾಗಿ ಮಾತನಾಡಬಹುದು. ತಂದೆ ತಾಯಿಗಳೇ ಮಕ್ಕಳು ಜನ್ಮವನ್ನು ತಾಳೋದಕ್ಕೆ ಕಾರಣರು ಎಂಬುದಾಗಿ, ಅದು ತಪ್ಪು. ತಂದೆ ತಾಯಿಗಳು ಸೇರಿದ ಮಾತ್ರಕ್ಕೆ ಮಕ್ಕಳು ಆಗುವುದಿಲ್ಲ. ಎಷ್ಟೋ ತಂದೆ ತಾಯಿಗಳು ಸೇರ್ತಾ ಇದ್ದಾರೆ, ಅದರ ಮಕ್ಕಳುಗಳು ಆಗ್ತಾ ಇದೆಯಾ ಅಂತಂದರೆ ಆಗ್ತಾ ಇಲ್ಲ. ಅಂದರೆ ಏನಕ್ಕೆ ಆಗ್ತಾ ಇಲ್ಲ? ದೇವರು ಅವ್ರಿಗೆ ಕೊಟ್ಟಿಲ್ಲ, ಅದು ಇಂಪಾರ್ಟೆಂಟ್. ಅಲ್ಲಿ ದೇವರು ಕೊಟ್ಟಿಲ್ಲ, ಅದಕ್ಕೆ ಆಗಿಲ್ಲ. ದೇವರು ಕೊಟ್ಟರೆ ಆಗುತ್ತೆ. ಅಂದರೆ ದೇವರು
ಪುತ್ರ ಸಂತಾನವನ್ನ ಬಹುಮಾನವಾಗಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಬಹುಮಾನವಾಗಿ ಕೊಡ್ತಾ ಇದ್ದಾನೆ. ಅದೇ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತ ಈ ಮಾತುಗಳು. ಅಂದ್ರೆ ದೇವ್ರ ಗರ್ಭಫಲದ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ ಅಂತಂದ್ರೆ ಗರ್ಭಫಲದ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಆತನು ಯಾವ ಮನುಷ್ಯನಿಗೆ ಯಾವ ರೂಪವನ್ನು ಕೊಡಬೇಕೋ ಆ ರೂಪವನ್ನು ಕೊಡ್ತಾ ಇದ್ದಾನೆ. ಆ ರೂಪದಂತೆ ಅದನ್ನ ನಡೆಸ್ತಾ ಇದ್ದಾನೆ. ಆತನು ಅಂದ್ಕೊಂಡಂತ ಆಲೋಚನೆ ಪ್ರಕಾರವಾಗಿ ತಾಯಿಯ ಗರ್ಭದಲ್ಲಿ ದೇವ್ರ ರೂಪವನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ದೇವರಿಂದ ಹುಟ್ಟಿದವರು ಅಲ್ವೋ? ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನವನ್ನ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಅಂದ್ರೆ ದೇವರಿಂದ ಹುಟ್ಟಿದಂಥವನ ಮನುಷ್ಯನು, ದೇವರಿಂದ ಹುಟ್ಟಿರುವಂಥವನು ಮನುಷ್ಯನು. ಪುತ್ರ ಸಂಕಲ್ಪದಿಂದಾಗಲಿ, ರಕ್ತದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ. ಅಂದ್ರೆ ಏನಾದ್ರೂ ಒಂದು ವೇಳೆ ಕಾಮದಿಂದಲೇ ಮನುಷ್ಯನು ಜನಿಸ್ತಾನೆ ಎನ್ನುವಂಥದ್ದಾದ್ರೆ ತಪ್ಪು. ಯಾಕೆಂತಂದ್ರೆ ತಂದೆ ತಾಯಿಗಳು ಸೇರಿದಂಥ ತಂದೆ ತಾಯಿಗಳು ಎಲ್ಲರಿಗೂ ಕೂಡ ಮಕ್ಕಳುಗಳು ಆಗ್ತಾ ಇಲ್ಲ. ಆಗಿರುವಂಥ ಕಾರಣ ದೇವರ ಹಸ್ತವೂ ಇದೆಯಾ ಮಕ್ಕಳು ಬರುವಂಥದ್ರ ಹಿಂದೆ ಅಂತಂದ್ರೆ ಮಕ್ಕಳು ಬರುವಂಥದ್ರ ಹಿಂದೆ ದೇವರ ಹಸ್ತವು, ದೇವರ ಸಂಕಲ್ಪವು, ದೇವರ ಕೈವಾಡವು, ದೇವರ ಅನಾದಿ ಪ್ರಣಾಳಿಕೆ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಹಿಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ಹಿಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನವನ್ನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನ, ನಮ್ಮ ನಿರೀಕ್ಷೆಯಿಂದ ಉಂಟಾಗುವಂತ ಉತ್ಸಾಹವನ್ನ ಕಡೆಯ ತನಕ ದೃಢವಾಗಿ ಹಿಡಿದುಕೊಳ್ಳುವುದಾದರೆ ನಾವೇ ದೇವರ ಮನೆಯವರು. ಗಮನಿಸಿ, ಇಲ್ಲಿ ಏನಿದೆಯೋ ನಾವೇ ದೇವರ ಮನೆಯವರು ಅಂದ್ರೆ ಕೀರ್ತನೆ 127 3-4 ವಚನಗಳಲ್ಲಿ ಬರೆಯಲ್ಪಟ್ಟಂತ ಮಾತನ್ನ ಇಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಎರಡೂ ಮಾತುಗಳನ್ನ ಟ್ಯಾಲಿ ಮಾಡಿ ನೋಡುವಂಥದ್ದಾದ್ರೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ದೇವರು ಕಟ್ಟಿದಂಥ ಮನೆ ಯಾವುದು ಅಂತ ಅಂದ್ರೆ ಮನುಷ್ಯನ ಶರೀರ. ಮನುಷ್ಯನ ಶರೀರವು ದೇವರಿಗೆ ಮನೆಯ ಎಂಬುದಾಗಿ ನೋಡಿದ್ರೆ ದೇವರಿಗೆ ಮನೆ. ಇಲ್ಲಿ ನಾವು ಎಂಬುದಾಗಿ ಆತನು ಏನ್ ಹೇಳ್ತಾ ಇದ್ದನು? ಇಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವೇ ದೇವರ ಮನೆಯವರು ಎಂಬುದಾಗಿ ಆತನು ಏನ್ ಹೇಳ್ತಾ ಇದ್ದನೋ ಈ ಮಾತಿನ ಪ್ರಕಾರವಾಗಿ ನಾವು ಅಂದ್ರೆ ಶರೀರದ ವಿಷಯದಲ್ಲಿ ಆತನ ಇಲ್ಲಿ ಮಾತನಾಡ್ತಾ ಇದ್ದಾನೆ. ನಾವು ದೇವರ ಮನೆಯವರು ಅಂದ್ರೆ ನಮ್ಮ ಶರೀರ ದೇವರಿಗೆ ಆಲಯ ಅಂತನ. ಅಂದ್ರೆ ಮನುಷ್ಯರೆಲ್ಲರೂ ಕೂಡ ದೇವರ ಮನೆಗಳ ಎಂಬುದಾಗಿ ನೋಡಿದ್ರೆ ದೇವರ ಮನೆಗಳೇ. ಆ ಮನುಷ್ಯನದನ್ನು ಅರ್ಥ ಮಾಡಿಕೊಂಡು ಸೈತಾನನನ್ನು ಕೂರಿಸ್ತಾನೋ, ಸತ್ಯವನ್ನು ತಿಳಿದುಕೊಂಡು ದೇವರನ್ನು ಕೂರಿಸ್ತಾನೋ ಅವನ ಶರೀರದಲ್ಲಿ ಅದು ಆತನ ತೀರ್ಮಾನ. ಆದರೆ ಈ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಶರೀರಗಳು ಕೂಡ ದೇವರಿಗೆ ಆಲಯವ ಎಂಬುದಾಗಿ ನೋಡುವಾಗೆ ದೇವರಿಗೆ ಆಲಯ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಈ ಒಂದು ದೇವರ ಆಲಯವಾಗಿರುವಂಥ, ದೇವರ ಮನೆಯಾಗಿರುವಂಥ ಈ ಒಂದು ಮಾನವ ಶರೀರವನ್ನು ದೇವರು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದನೋ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡಿ ಬೈಬಲ್ನ ಹುಡುಕುವಂಥದ್ದಾದ್ರೆ ಆದಿಕಾಂಡ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅಂದ್ರೆ ಯೆಹೋವ ದೇವರು ಏನ್ ಮಾಡಿದಾನೆ? ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ, ಅಂದ್ರೆ ನೆಲದ ಮಣ್ಣನ್ನು ತೆಗೆದುಕೊಂಡು ದೇವರು ಗೊಂಬೆಯನ್ನು ಮಾಡಿ ಆ ಗೊಂಬೆಗೆ ಜೀವಶ್ವಾಸವನ್ನು ಓದಿದ್ದಾನೆ ಎನ್ನುವಂಥದ್ದು ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ದೇವರು ತನ್ನ ಮನೆಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮಣ್ಣನ್ನು ಬಳಸಿಕೊಂಡು ಮನೆಯನ್ನು ನಿರ್ಮಾಣ ಮಾಡಿದಾನ? ಮಣ್ಣು ತೆಗೆದುಕೊಂಡು ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಮನೆಯನ್ನ ದೇವರು ಕಟ್ಟಿರುವಂಥ ಈ ಮನೆಯನ್ನ ಮನುಷ್ಯನ ಶರೀರ ಎನ್ನುವಂಥ ದೇವರ ಮನೆಯನ್ನ ಮನುಷ್ಯನು ನಿರ್ಮಾಣ ಮಾಡಬಲ್ಲನ ಎಂಬುದಾಗಿ ನೋಡಿದ್ರೆ ಮನುಷ್ಯನು ಯಾವುದೇ ಕಾರಣಕ್ಕೂ ಇನ್ನ ಎಂಥ ಒಂದು ತಂತ್ರಜ್ಞಾನವು ಮುಂದುವರೆದ್ರೂ ಕೂಡ ಮನುಷ್ಯನ ಶರೀರವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರು ಮಾಡಿರುವಂಥ ಈ ಒಂದು ಶರೀರವನ್ನು ಮನುಷ್ಯನು ನಿರ್ಮಾಣ ಮಾಡುವಂಥದ್ದು ಮಾತ್ರವೇ ಅಲ್ಲ, ದೇವರು ಮಾಡ್ತಿರುವಂಥ ಕಾರ್ಯವನ್ನು ಕೂಡ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಅದೇನೋ ಪ್ರಸಂಗಿ ಗ್ರಂಥ 11ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಪ್ರಸಂಗಿ ಗ್ರಂಥ 11ನೇ ಅಧ್ಯಾಯ 5ನೇ ವಚನವನ್ನ.
ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ. ಗಮನಿಸಿ, ಇಲ್ಲಿ ಏನಿದೆಯೋ, ತಾಯಿಯ ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವಂಥ ರೀತಿಯು ನಿನಗೆ ಗೊತ್ತಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಂದರೆ ಎಂಥ ಡಾಕ್ಟರ್ಗಳಿದ್ರು, ತಂತ್ರಜ್ಞಾನ ಎನ್ನುವಂಥದ್ದು ಎಂಥ ಮುಂದುವರೆದ್ರೂ ಕೂಡ, ಇಂಥ ಒಂದು ಮುಂದುವರೆದಿರುವಂಥ ತಂತ್ರಜ್ಞಾನಕ್ಕೂ ಕೂಡ ತಾಯಿಯ ಗರ್ಭದಲ್ಲಿ ಯಾವ ರೀತಿಯಾಗಿ ಮೂಳೆಗಳು ಬೆಳೀತಾ ಇದೆಯೋ, ತಾಯಿಯ ಗರ್ಭದಲ್ಲಿ ಯಾವ ರೀತಿಯಾಗಿ ಅವಯವಗಳು ಬೆಳೀತಾ ಇದೆಯೋ ಅದು ಗೊತ್ತಿಲ್ವಾ ಎಂಬುದಾಗಿ ನೋಡಿದ್ರೆ ಗೊತ್ತಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ವಿಜ್ಞಾನವೇ ಒಪ್ಪಿಕೊಂಡಿರುವಂಥ ಸಂಗತಿಗಳಿದೆ. ಇವತ್ತು ವಿಜ್ಞಾನವು ಏನು ಮಾಡುತ್ತೆ, ಇಂಥ ಒಂದು ತಿಂಗಳಿನಲ್ಲಿ, ಇಂಥ ಒಂದು ದಿನಗಳಲ್ಲಿ ಇಂತಿಂಥದ್ದು ಸೃಷ್ಟಿ ಆಗ್ತಾ ಇದೆ, ಇಂತಿಂಥದ್ದು ಇಂಥ ಅವಯವಗಳು ಉದ್ಭವವಾಗ್ತಾ ಇದೆ ತಾಯಿಯ ಗರ್ಭದಲ್ಲಿ ಎಂಬುದಾಗಿ ಇವರು ಸ್ಕ್ಯಾನಿಂಗ್ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವ ರೀತಿಯಾಗಿ ಬರ್ತಾ ಇದೆ ಎನ್ನುವಂಥದ್ದು, ಯಾವ ರೀತಿಯಾಗಿ ಉದ್ಭವವಾಗ್ತಾ ಇದೆ, ಯಾವ ರೀತಿಯಾಗಿ ಸೃಷ್ಟಿ ಆಗ್ತಿದೆ ಎನ್ನುವಂಥ ವಿಚಾರವು ಗೊತ್ತಿದೆ ಎಂಬುದಾಗಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲ. ಅವಯವಗಳು ಯಾವ ರೀತಿಯಾಗಿ ಯಾವ ದಿನದಲ್ಲಿ ನಿರ್ಮಾಣವಾಗ್ತಾ ಇದ್ದಾವೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದೆಯೋ, ಯಾರು ನಿರ್ಮಾಣ ಮಾಡ್ತಾ ಇದ್ದಾರೋ ಇದನ್ನು ಮಾತ್ರ ಮನುಷ್ಯನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ಹೇಗೆ ಯಾವ ರೀತಿಯಾಗಿ ದೇವರು ನಿರ್ಮಾಣ ಮಾಡ್ತಾ ಇದ್ದಾನೋ ಎನ್ನುವಂಥದ್ದನ್ನು ಮನುಷ್ಯನ ಅರ್ಥ ಮಾಡಿಕೊಂಡು ಆ ದೇವರನ್ನ ಗುರುತಿಸಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮೂಳೆ ಬೆಳೆಯುವಂಥ ರೀತಿ ಮನುಷ್ಯನಿಗೆ, ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಇವತ್ತು ಯಾವುದೋ ಒಂದು ಆಕ್ಸಿಡೆಂಟ್ಗಳಲ್ಲಿ ಮೂಳೆ ಮುರಿದೋಯ್ತು ಅಂದ್ಕೊಳ್ಳಿ, ಮುರಿದೋದಂಥ ಆ ಒಂದು ಮೂಳೆಯನ್ನು ಯಥಾಸ್ಥಿತಿಗೆ, ಅಂದರೆ ಅವನು ಮೊದಲು ಮುರಿದೋಗುವಂಥ ಪರಿಸ್ಥಿತಿಗಿಂತ ಮೊದಲು, ಮುರಿದೋಗುವಂಥ ಆ ಒಂದು ಸ್ಥಿತಿಗಿಂತ ಮೊದಲು ಯಾವ ರೀತಿಯಾದಂಥ ಒಳ್ಳೆ ರೀತಿಯಲ್ಲಿ ಇತ್ತು ಆ ರೀತಿಯಾದಂಥ ರೀತಿಯಲ್ಲಿ ಮತ್ತೆ ರೆಡಿ ಮಾಡ್ಬೋದು ಎಂಬುದಾಗಿ ನೋಡಿದ್ರೆ ಮತ್ತೆ ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವತ್ತು ಮನುಷ್ಯನ ಅವಯವಗಳಿಗೆ ಬಂದಂಥ ರೋಗಗಳಿಗೆ ಔಷಧಿಯನ್ನು ಕೊಡ್ಬೋದು, ಆದರೆ ಅವಯವಗಳನ್ನು ಒಂದು ವೇಳೆ ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ನೋಡಿದ್ರೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅವಯವಗಳು ಒಂದು ವೇಳೆ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಇವತ್ತು ಯಾವುದೋ ಒಬ್ಬ ಮನುಷ್ಯನಿಗೆ ಮೂಳೆ ಮುರಿದೋಯ್ತು ಅಂದ್ಕೊಳ್ಳಿ, ಆ ಮುರಿದೋದಂಥ ಮೂಳೆಗೆ ಒಂದು ರಾಡನ್ನು ಹಾಕಿ ಮತ್ತೆ ಅದನ್ನು ಜೋಡಿಸ್ಬಿಟ್ಟು ಏನೋ ತನಗೆ ಕಾಲಿದೆ ಎನ್ನುವಂಥ ಹೆಸರಿಗೆ ತಕ್ಕಂತೆ ಕಾಲಿರ್ಬೋದು, ಹೆಸರಿಗೆ ಅಷ್ಟೇ ಕಾಲಿದೆ ಎನ್ನುವಂಥ ರೀತಿಯಲ್ಲಿ ಇರ್ತತೆ ಹೊರತು ಯಥಾಸ್ಥಿತಿಯಾದಂಥ ಕಾಲುಗಳಿರ್ತತೆ ಅಂತ ನೋಡುವಾಗ ಸರಿಯಾದಂಥ ರೀತಿಯಲ್ಲಿ ಮೊದಲು ಮುರಿದೋಗುವಂಥ ರೀತಿ, ಮುರಿದೋಗೋದಕ್ಕಿಂತ ಮೊದಲು ಯಾವ ರೀತಿಯಾಗಿ ಕಾಲು ಕೆಲಸ ಮಾಡ್ತಿತ್ತೋ ಆ ರೀತಿಯಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇವತ್ತು ಒಂದು ಬೆಳ್ಳು ಹೋಯ್ತು ಅಂದ್ಕೊಳ್ಳಿ, ಅವನು ಕೊನೆಯುಸಿರು ಇರೋವರೆಗೂ ಕೂಡ ಈ ಭೂಮಿಯಲ್ಲಿ ಅವನು ಬೆಳ್ಳಿಲ್ಲದಂಥ ರೀತಿಯಲ್ಲಿನೇ ಅವನು ಜೀವಿಸ್ಬೇಕು. ಯಾಕೆ? ಎಲ್ಲೂ ಕೂಡ ಈ ಒಂದು ಅವಯವಗಳು ದೊರಕಲ್ವಾ? ಅವಯವಗಳು ದೊರಕಲ್ಲ, ಡಾಕ್ಟರ್ಗಳು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವಯವಗಳು ಬೇಕು ಅಂತಂದರೆ ಇನ್ನೊಬ್ಬ ಸಜೀವ ಜೀವದಿಂದ ಇರುವಂಥ ಮನುಷ್ಯನು ಬೇಕು. ಜೀವದಿಂದ ಇರುವಂಥ ಮನುಷ್ಯನ ಮೂಲಕವಾಗಿಯೇ ಇನ್ನೊಬ್ಬ ಮನುಷ್ಯನಿಗೆ ಅವಯವಗಳು ಬೇಕು. ಅದು ರಕ್ತವಾಗಿರ್ಬೋದು, ಬೋನ್ಮೇರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಆಲೋಚನೆ ಮಾಡಿ. ಅಂದರೆ ದೇವರು ಮನುಷ್ಯನ ವಿಷಯದಲ್ಲಿ ಮಾಡಿರುವಂಥ ಮೇಲುಗಳು ಯಾವ ರೀತಿಯಾಗಿದೆಯೋ, ಮನುಷ್ಯನ ಮಾತ್ರ ದೇವ್ರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಏನೂ ಮಾಡದೇ ಇರುವಂಥ ಒಂದು ಬಲಹೀನನಾಗಿದ್ರೂ ಕೂಡ ಮನುಷ್ಯನ ಅವನ ಗರ್ವವನ್ನು ಮಾತ್ರ ಬಿಡಲ್ಲ. ಸ್ಟೀಫನ್ ಹಾಕಿಂಗ್ ಎನ್ನುವಂಥ ಆತನು ಈ ಭೂಮಿಯಲ್ಲಿ ಕಣ್ಣಿಗೆ ಕಾಣುವಂಥ ವಿಚಾರಗಳ ಮೇಲೆ ಪರಿಶೀಲನೆ ಮಾಡಿ ಆತನೇ ಏನೋ ದೊಡ್ಡ ಸ್ಥಿತಿಯಲ್ಲಿ, ಒಂದು ಉನ್ನತ ಸ್ಥಿತಿಯಲ್ಲಿ ಮನುಷ್ಯರ ಮನಸ್ಸಿನಲ್ಲಿ ಉಳ್ಕೊಂಡು ದೇವರೇ ಇಲ್ಲ ಎಂಬುದಾಗ ಆತನು ಹೇಳುವಂಥವನು. ಆಲೋಚನೆ ಮಾಡಿ. ಆ ರೀತಿಯಾಗಿ ಹೇಳಿದಂಥವನು ಆತನು ಒಂದ್ಸರಿ ಅವನ ಆಲೋಚನೆಗಳು ತಪ್ಪ ಸರಿನೆ ಎಂಬುದಾಗಿ ನೋಡಿದ್ರೆ ಅವನ ಆಲೋಚನೆಗಳೆಲ್ಲವೂ ಕೂಡ ಮಣ್ಣು ಪಾಲಾಗಿ ಹೋಗಿರುವಂಥ ಕಾರ್ಯಗಳಿದೆ. ಯಾಕೆಂಬುದಾಗಿ ನೋಡಿದ್ರೆ ದೇವರಿಲ್ಲ ಎಂಬುದಾಗಿ ಹೇಳಿರುವಂಥವನು ಆತನೇ. ಕೊನೆಯದಾಗಿ ಅವನು ಸಾಯುವಂಥ ಸಮಯದಲ್ಲಿ ಪೋಪನ್ನು ಕರೆಸಿಕೊಂಡಿರುವಂಥವನು ಕೂಡ ಆತನೇ. ಅದನ್ನು ಬಿಟ್ಬಿಡಿ. ಆದರೆ ಆಲೋಚನೆ ಮಾಡಬೇಕಿಲ್ಲಿ, ದೇವರು ಅವಯವಗಳನ್ನೆಲ್ಲವನ್ನ ತಾಯಿಯ ಗರ್ಭದಲ್ಲಿ ದೇವರೇ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ರೆ ದೇವರೇ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಒಬ್ಬ ಮನುಷ್ಯನಿಗೆ ಅವಯವಗಳು ಬೇಕು ಅಂದ್ರೆ ಡಾಕ್ಟರ್ ಸೃಷ್ಟಿ ಮಾಡೋಕ್ಕಾಗ್ದಲೇ ಇರುವಂಥ ಕಾರಣವೇ, ಯಾವ ತಂತ್ರಜ್ಞಾನವು ಸೃಷ್ಟಿ ಮಾಡೋದಕ್ಕಾಗ್ದಲೇ ಇರುವಂಥ ಕಾರಣವೇ ಅವಯವ ದಾನಗಳನ್ನು ಮಾಡ್ರಿ ಎಂಬುದಾಗಿ ಹೇಳ್ತಾ ಇರ್ತಾರೆ, ರಕ್ತದಾನವನ್ನು ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದ್ರ ರಕ್ತವನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿಲ್ವಾ? ಸಾಧ್ಯವಿಲ್ಲ. ಅವಯವಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಇದರಲ್ಲೂ ಕೂಡ ಎಲ್ಲ ಅವಯವಗಳನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವು ಅವಯವಗಳನ್ನು ಮಾತ್ರವೇ ಮಾರ್ಪಡಿಸ್ಬೋದು. ಮಾರ್ಪಡಿಸೋ ಎಲ್ಲ ಅವಯವಗಳನ್ನು ಕೂಡ ಮಾರ್ಪಡಿಸೋದಕ್ಕಾಗದೇ ಇರುವಂಥ ಈ ಒಂದು ಸೈನ್ಸು ಎಲ್ಲ ಅವಯವಗಳನ್ನು ಕೂಡ ಮಾರ್ಪಡಿಸೋದಕ್ಕೆ ಆಗದೇ ಇರುವಂಥ ಈ ಒಂದು ಸೈನ್ಸು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾ? ಅವಯವಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾ?
ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಮನುಷ್ಯ ಆಕಾರ ದೇವರ ಸೃಷ್ಟಿ. ಮನುಷ್ಯನ ಒಂದು ತಾಯಿಯ ಗರ್ಭದೊಳಗೆ ದೇವರೇ ಮನುಷ್ಯನ ಆಕಾರವನ್ನು ಸಿದ್ಧಪಡಿಸಿ ಆತನ ಆಲೋಚನೆ ಪ್ರಕಾರವಾಗಿ ಭೂಮಿಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆತನೊಂದು ಕೆಲಸದ ನಿಮಿತ್ತವಾಗಿ ಮನುಷ್ಯ ಕಟ್ಟಿದಂಥ ಒಂದು ಮನೆಯನ್ನ ಅದೇ ರೀತಿಯಾಗಿರುವಂಥ ಮನೆ ಆಗಿರ್ಬೋದು, ಅದಕ್ಕಿಂತ ಅದ್ಭುತವಾದಂಥ ರೀತಿಯಲ್ಲಿರುವಂಥ ಮನೆಯನ್ನಾಗಿರ್ಬೋದು, ಇನ್ನೊಂದು ಕಟ್ಬೋದು. ಆದರೆ ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಿಂದ DNA ತೆಗೆದು ಅಂತಹ ವ್ಯಕ್ತಿಯನ್ನೇ ಕ್ಲೋನಿಂಗ್ ಮೂಲಕವಾಗಿ ಉಂಟು ಮಾಡಬೇಕು ಎನ್ನುವಂಥ ವಿಜ್ಞಾನಿಗಳ ಒಂದು ಆಲೋಚನೆ ನಾಶವಾಗಿ ಹೋಗಿದೆ. ಆಲೋಚನೆ ಮಾಡಿ. ಅಂದರೆ ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ಮಾಡುವಂಥ ಯಾವುದೇ ಸಂಶೋಧನೆಗಳಾಗಿರ್ಬೋದು, ಯಾವುದೇ ಕಾರ್ಯಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದಿಕಾಂಡದಲ್ಲಿ ದೇವರು ತನ್ನಗೋಸ್ಕರ ಮಾಡಿಕೊಡಂಥ ಮನೆಯನ್ನು ದೇವರು ಮಣ್ಣಿನ ಮೂಲಕವಾಗಿ ಮಾಡಿದಾನೆ ಎನ್ನುವಂಥ ಮಾತು ಆದಿಕಾಂಡ ಗ್ರಂಥ 2:7 ವಚನದಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಆದರೆ ಅದು ಎಂಥ ಮಣ್ಣಿನಿಂದ ದೇವರು ಮಾಡಿದನು ಎಂಬುದಾಗಿ ನಾವು ಒಂದ್ಸಾರಿ ಈ ಒಂದು ಸತ್ಯವೇದವನ್ನು ಒಂದ್ಸಾರಿ ಹುಡುಕುವಂಥದ್ದಾದರೆ ಕೀರ್ತನೆಗಳು 139:15 ವಚನವನ್ನು ಗಮನಿಸಿ. ಕೀರ್ತನೆಗಳು 139:15 ವಚನವನ್ನು. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಹಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಮತ್ತೆ ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಅಂತ ಹೇಳಿದೆ. ಅಂದ್ರೆ ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡಿಸುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಅಂತ. ಅಂದ್ರೆ ಭೂಗರ್ಭದಲ್ಲಿ ಅಂದ್ರೆ ಏನು? ಭೂಗರ್ಭ ಅಂದ್ರೆ ಭೂಮಿಯ ಒಳಗಡೆ ರಚಿಸಲ್ಪಡ್ತಾ ಇದ್ದಾಗಲ. ಇದೇ ಮತ್ತು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದ್ರೆ, నేను రహస్యమందు పుట్టిన నాడు భూమి యొక్క అగాధ స్థలములలో విచిత్రముగా నిర్మింపబడిన నాడు. ಅಂದ್ರೆ ಭೂಮಿಯ ಅಗಾಧ ಸ್ಥಳದಲ್ಲಿ ಎಂಬುದಾಗಿ ತೆಲುಗು ಬೈಬಲಲ್ಲಿ ಇರುವಂಥ ಮಾತು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಭೂಮಿಯ ಅಗಾಧ ಸ್ಥಳದಲ್ಲಿ ಅಂತ ಅಂದ್ರೆ ಭೂಮಿಯ ಅಗಾಧ ಸ್ಥಳದಲ್ಲಿಯೇ ನಿರ್ಮಾಣವಾಗ್ತಾ ಇದ್ನ. ಅಂದ್ರೆ ದೇವರು ಆಲೋಚನೆ ಮಾಡಿ ಎಂಥ ಮಣ್ಣಿನಿಂದ ಮಾಡಿದನು ಎನ್ನುವಂಥ ಮಾತನ್ನು ನಾವು ಸರಿ ನೋಡುವಂತಂದ್ರೆ ಭೂಮಿಯ ಅಗಾಧ ಸ್ಥಳದಲ್ಲಿ ಎಂಬುದಾಗಿದೆ. ಅಂದ್ರೆ ಭೂಮಿಯ ಅಗಾಧವಾದಂಥ ಸ್ಥಳದಲ್ಲಿ ಭೂಮಿಯ ಒಳಗಡೆ ಏನಿದೆ ಎಂಬುದಾಗಿ ಒಂದ್ಸರಿ ನಾವು ದೇವರ ವಾಕ್ಯವನ್ನೇ ಗಮನಿಸುವಂಥದ್ದಾದ್ರೆ ಯೋಬನ ಗ್ರಂಥ 28ನೇ ಅಧ್ಯಾಯ 5ನೇ ವಚನವನ್ನು ಓದಿ. ಯೋಬನ ಗ್ರಂಥ 28ನೇ ಅಧ್ಯಾಯ 5ನೇ ವಚನವನ್ನ. ಭೂಮಿಯ ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು ಎಂಬುದಾಗಿದೆ. ಅಂದ್ರೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎನ್ನುವಂಥದ್ದನ್ನು ವಿಜ್ಞಾನ ಇತ್ತೀಚೆಗೆ ಕಂಡುಕೊಂಡಿದೆ. ಆದರೆ ಸಾವಿರಾರು ವರ್ಷಗಳ ಕೆಳಗೇನೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎಂಬುದಾಗಿ ದೇವರೇ ಸೃಷ್ಟಿ ಮಾಡಿದಂಥ ದೇವರೇ ಹೇಳಿದ್ದಾನೆ. ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಎಂಬುದಾಗಿ ಈ ಮಾತಿದೆ. ಅಂದ್ರೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎನ್ನುವಂಥದ್ದು ಅರ್ಥ ಆಯಿತು. ಅಲ್ಲಿ ಆದಿಕಾಂಡದಲ್ಲಿ ನೋಡುವಾಗ ಮಣ್ಣಿನಿಂದ ಮಾಡಿದ್ದಾನೆ ಎನ್ನುವಂಥದ್ದು ಅರ್ಥ ಆಯಿತು. ಅಂದ್ರೆ ಏನು ಈ ಮಾತುಗಳ ಅರ್ಥ? ಈ ಮಾತುಗಳ ಅರ್ಥ ಏನು? ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿ ಬಿಡುವೆಯಾ? ನೀನು ನನ್ನನ್ನ ಜೇಡಿ ಮಣ್ಣಿನಿಂದಲೋ ಎಂಬಂತೆ ಗಮನಿಸಿ, ನನ್ನನ್ನ ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು. ಅಂದ್ರೆ ದೇವರು ಜೇಡಿ ಮಣ್ಣಿನಿಂದ ನಿರ್ಮಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಯ್ತಾ ಇದೆ. ಅದರಲ್ಲೂ ಈ ಭೂಮಿ ಮೇಲಿರುವಂಥ ಮಣ್ಣನ್ನು ತೆಗೆದುಕೊಂಡಿದ್ದನ್ನ ದೇವರು ಆದಾಮನ ಗೊಂಬೆಯನ್ನು ಮಾಡುವುದಕ್ಕೆ, ಆದಾಮನ ಶರೀರವನ್ನ ಅಂದ್ರೆ ದೇವರು ಮಣ್ಣಿನಿಂದ ಮನುಷ್ಯನನ್ನು ಮಾಡಿ ಎಂಬುದಾಗಿ ಇದೆಯಲ್ಲ, ಆ ಗೊಂಬೆಯನ್ನು ಮಾಡೋದಕ್ಕೆ ದೇವರು ಈ ಭೂಮಿಯ ಮೇಲ್ಭಾಗದ ಮಣ್ಣನ್ನು ತೆಗೆದುಕೊಂಡಿದ್ದಾನ ಅಂತ ಅಂದ್ರೆ ಈ ಭೂಮಿಯ ಮೇಲ್ಗಡೆ ಇರುವಂಥ ಮಣ್ಣನ್ನ ತೆಗೆದುಕೊಂಡಿಲ್ಲ. ಆತನು ಭೂಮಿಯ ಅಗಾಧವಾದಂಥ ಸ್ಥಳದಲ್ಲಿರುವಂಥ ಬೆಂಕಿಯಿಂದ ಕೂಡಿರುವಂಥ ಜೇಡಿ ಮಣ್ಣನ್ನು ತೆಗೆದುಕೊಂಡು ಆತನು ಆದಾಮನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಈ ಮಾತುಗಳನ್ನು ಓದಿದರೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ. ಆಲೋಚನೆ ಮಾಡಿ, ಆದಾಮನ ಶರೀರವನ್ನ ದೇವರು ಭೂಮಿಯ ಒಳಗಡೆ ಇರುವಂಥ ಆ ಒಂದು ಬೆಂಕಿಯ ಮಣ್ಣಿನಿಂದ, ಅಂದ್ರೆ ಭಯಂಕರವಾಗಿ ಇರುವಂಥ ಬೆಂಕಿ, ಒಳಗಡೆ ಬೆಂಕಿ ಇದೆ, ಬೆಂಕಿಯ ಮಣ್ಣಿನಿಂದ ದೇವರು ಏನು ಮಾಡಿದ್ದಾನೆ? ಆದಾಮನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತುಗಳಿಂದ ಅರ್ಥವಾಗುವಂಥ ಮಾತು. ಈಗ ಜೇಡಿ ಮಣ್ಣಿನಿಂದಲೇ ನಿರ್ಮಿಸಿ ಮುಂದೆ
ನೀನು ನನ್ನನ್ನು ಜೇಡಿಮಣ್ಣಿನಿಂದಲೂ 80 ರೂಪಿಸಿದ್ದಿ ಎಂದು ಹಾ ಕೃಪೆ ಮಾಡಿ ನೆನೆಸಿಕೋ. ಹಾ ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವೆಯಾ. ಹಾ ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು ಗಮನಿಸಿ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದರೂ ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವೆಯಾ. నీ హస్తములు నాకు అవయవ నిర్మాణము చేసి నన్ను ರೂಪಿಂಚಿಯುನ್ನನು. ಅಂದರೆ ನಿನ್ನ ಹಸ್ತಗಳು ನನಗೆ ಅವಯವ ನಿರ್ಮಾಣವನ್ನು ಮಾಡಿದೆ ಎಂಬುದಾಗಿ ತೆಲುಗು ಭಾಷೆಯ ಬೈಬಲಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನಿನ್ನ ಹಸ್ತಗಳು ನನಗೆ ಅವಯವಗಳನ್ನು ನಿರ್ಮಾಣ ಮಾಡಿದೆ. ಕಣ್ಣನ್ನಾಗಿರ್ಬೋದು, ಮೂಗನ್ನಾಗಿರ್ಬೋದು, ಬಾಯಿನಾಗಿರ್ಬೋದು, ಕೈಕಾಲುಗಳನ್ನಾಗಿರ್ಬೋದು, ನಮ್ಮ ಹೃದಯವನ್ನಾಗಿರ್ಬೋದು, ಎಲ್ಲ ಅವಯವಗಳನ್ನು ದೇವರ ಹಸ್ತವು ನಿರ್ಮಾಣ ಮಾಡಿದ್ಯಾ? ಆಲೋಚನೆ ಮಾಡಿ ಒಂದು ಸಾರಿ. ಏನಿದೆಯೋ 8ನೇ ವಚನ 9ನೇ ವಚನವನ್ನ, నీ హస్తములు నాకు అవయవ నిర్మాణము చేసి నన్ను రూపించియున్నను, నీవు నన్ను మృంగివేయుచున్నావు. జిగట మొన్నుగానున్న నన్ను నీవు ನಿರ್ಮಿಂಚಿತಿವಿ, ಆ ಸಂಗತಿ ಜ್ಞಾಪಕము చేసుకొನುము. ಅಂದರೆ ದೇವರು ಏನು ಮಾಡಿದ್ದಾನೆ, ಜೇಡಿ ಮಣ್ಣಿಂದ ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಬರ್ತಾ ಆಗ್ತೈತೆ. ಅಂದರೆ ದೇವರು ಹಸ್ತಗಳು ಮನುಷ್ಯನಿಗೆ ಅವಯವಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾವ ಎನ್ನುವಂಥದ್ದು ಈ ಮಾತುಗಳ ಮೂಲಕವಾಗಿ ಗೊತ್ತಾಗುತ್ತೆ. ತಂದೆ ತಾಯಿಗಳ ಪಾತ್ರವು ಇದರಲ್ಲಿ ಯಾವುದೇ ಪಾತ್ರವೂ ಇಲ್ಲ. ಮನುಷ್ಯನ ಕೈಯಿಂದ ಇವತ್ತು ನಡೆಯುವಂಥ ಎಷ್ಟೋ ಒಂದು ಮಹಾ ಕರ್ಮಕಾರಗಳು ನಮಗೆ ಗೊತ್ತಿದೆ. ಅಂದರೆ ಮನುಷ್ಯನಿವತ್ತು ಸಮುದ್ರದ ಮಧ್ಯದಲ್ಲಿ ಪಟ್ಟಣವನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಆಕಾಶದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿರುವಂಥದ್ದಾಗಿರ್ಬೋದು, ಇಲ್ಲ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಎಂಥ ದೊಡ್ಡ ದೊಡ್ಡ ನಿರ್ಮಾಣಗಳನ್ನು ಆತನು ಮಾಡಿದ್ದಾನೆ. ಆಲೋಚನೆ ಮಾಡಿ, ಇಂಥ ದೊಡ್ಡ ದೊಡ್ಡ ನಿರ್ಮಾಣಗಳನ್ನು ಮಾಡಿ ಇವನು ಏನು ಮಾಡಿದ್ದಾನೆ, ಇದು ದೊಡ್ಡದೆಂಬುದಾಗಿ ಅಂದುಕೊಂಡಿದ್ದಾನೆ. ಆದರೆ ತಾಯಿಯ ಗರ್ಭದಲ್ಲಿ ಆಗ್ತಾ ಇರುವಂಥ ಒಂದು ಮೆಗಾ ನಿರ್ಮಾಣವನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ತಾಯಿಯ ಗರ್ಭ ಎನ್ನುವಂಥ ಒಂದು ಕರ್ಮಾಗಾರದಲ್ಲಿ ಭೌತಿಕವಾಗಿ ಬೆಳೆಯುತ್ತಿರುವಂಥ, ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ರೀತಿಯಿಂದ ಮೊದಲುಗೊಂಡು ಕಣ್ಣಿಗೆ ಕಾಣುವಂಥ 6 ಅಡಿ 7 ಅಡಿ ಇರುವಂಥ ಆ ಒಂದು ಶರೀರವನ್ನು ದೇವರ ಆತನ ನಿರ್ಮಾಣ ಮಾಡ್ತಾ ಇದ್ದಾನಲ್ಲ, ಒಂದ್ಸರಿ ಆಲೋಚನೆ ಮಾಡಿ. ಅಂದರೆ ಕಾಣಿಸದಂಥ ರೂಪವನ್ನು ಕಾಣುವಂಥ ದೊಡ್ಡ ಆಕಾರವಾಗಿ ದೇವರು ನಿರ್ಮಾಣ ಮಾಡ್ತಾ ಇದ್ದಾನೆ ಒಂದ್ಸರಿ ಆಲೋಚನೆ ಮಾಡಬೇಕು. ಯಾಕೆಂದರೆ ತಾಯಿಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಹೋಗುವಂಥ ಶುಕ್ರ ಕಣಗಳ ಸಂಖ್ಯೆ ಕೋಟ್ಯಾನುಕೋಟಿಯಾಗಿರ್ತದೆ. ಆ ಕಣಗಳು ಒಂದು ವೇಳೆ ನಮ್ಮ ಕಣ್ಣಿಗೆ ದೊಡ್ಡ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿ ನೋಡುವಾಗ ದೊಡ್ಡ ರೀತಿಯಲ್ಲಿ ನಮಗೆ ಕಾಣಲ್ಲ. ಆಲೋಚನೆ ಮಾಡಿ. ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಪರಿಸ್ಥಿತಿಯಿಂದ ಹಿಡಿದು ದೊಡ್ಡದಾದಂಥ ರೀತಿಯಲ್ಲಿ ದೇವರೇ ನಿರ್ಮಾಣ ಮಾಡ್ತಾ ಇದ್ದಾನೆ. ಅಂದರೆ 60ರಿಂದ 100 kg ತೂಕವುಳ್ಳುವಂಥ ಒಂದು ಶರೀರವನ್ನು ದೇವರು ನಿರ್ಮಾಣ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡಿದ್ರೆ ದೇವರ ಶಕ್ತಿ ಎನ್ನುವಂಥದ್ದು ಯಾವ ರೀತಿಯಾಗಿ ಇರ್ತತೋ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅಗ್ನಿಮಯವಾದಂಥ ಮಣ್ಣಿನಿಂದ ದೇವರೇನು ಮಾಡಿದ್ದಾನೆ, ಆದಾಮನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ. ಆದಾಮನ ಶರೀರವನ್ನು ನಿರ್ಮಾಣ ಮಾಡಿ ಆತನ ಪಕ್ಕ ಎಲುಬಿನಿಂದಲೇ ಅವಳನ್ನು ತೆಗೆದು ಅವಳ ಮೂಲಕವಾಗಿ ಸಂತಾನ ಎನ್ನುವಂಥದ್ದು ಬೆಳೆಯುವಂಥ ರೀತಿಯಲ್ಲಿ ಆ ಒಂದು ತಾಯಿಯ ಗರ್ಭಗಳಲ್ಲಿ ದೇವರೇ ತನ್ನ ಹಸ್ತದ ಮೂಲಕವಾಗಿ ಅವಯವಗಳನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಏರ್ಪಾಟು ಮಾಡಿ ಇವತ್ತಿನವರೆಗೋಗಿ ತಾನು ವಾಸ ಮಾಡೋದಕ್ಕೋಸ್ಕರ ಮನೆಯನ್ನು ಕಟ್ಟುತ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ರೆ ಮನೆಯನ್ನು ಆತನು ಕಟ್ಟುತ್ತಾ ಇದ್ದಾನೆ. ಅದನ್ನೇ ಕೀರ್ತನೆ 130 13ನೇ ವಚನ 14ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಕೀರ್ತನೆಗಾರನು ಹೇಳುವಂಥ ಮಾತುಗಳು ಕಾಣುತ್ತೆ. ಗಮನಿಸಿ, ಕೀರ್ತನೆಗಳು 139 13ನೇ ವಚನ 14ನೇ ವಚನವನ್ನು, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು. ಆಲೋಚನೆ ಮಾಡಿ, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ಅಂದರೆ ಅಂತರಿಂದ್ರಿಯ ಅಂದರೆ ಆಲೋಚನೆ ಮಾಡ್ಬೇಕು ನಾವಿಲ್ಲಿ. ಮನುಷ್ಯನು ಕಟ್ಟಿದಂಥವುಗಳನ್ನು ಅದ್ಭುತಗಳು ಎಂಬುದಾಗಿ ಮನುಷ್ಯನು ಅಂದ್ಕೊಳ್ತಾ ಇದ್ದಾನೆ. ಚೀನಾ ಗೋಡೆಯನ್ನೋ ತಾಜ್ ಮಹಲ್ ಅನ್ನೋ ಪ್ರಪಂಚದಲ್ಲಿ ಕೆಲವುಗಳನ್ನು ಇದು ಅದ್ಭುತ ಎಂಬುದಾಗಿ ಭಾವಿಸ್ತಾ ಇದ್ದಾನೆ. ಆದರೆ ಲೋಕವೆಲ್ಲವೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರುವಂಥ, ಲೋಕವು ತಿಳಿದುಕೊಳ್ಳದೇ ಇರುವಂಥ ಒಂದು ದೊಡ್ಡ ಅದ್ಭುತವೇ ಮಾನವ ಶರೀರ ನಿರ್ಮಾಣ. ಈ ಒಂದು ಶರೀರ ನಿರ್ಮಾಣವನ್ನು ಯಾವ ರೀತಿಯಾಗಿ ಉಂಟು ಮಾಡಿದ್ದಾನೆ ಅಂತಂದ್ರೆ, ನನ್ನ ಅಂತರಿಂದ್ರಿಯಗಳನ್ನು ನಿರ್ಮಾಣ ಮಾಡಿದವನು ನೀನೇ ಎಂಬುದಾಗಿ ಕೀರ್ತನೆಗಾರನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಈ ಅಂತರಿಂದ್ರಿಯ ಎನ್ನುವಂಥ ಒಂದು ಮಾತನ್ನು ನಾವು ಪರಿಪಕ್ವವಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಅಂತರ ಅಂದರೆ ಅಂತರಿಂದ್ರಿಯ ಎಂಬುದಾಗಿ ಈ ಮಾತನ್ನು ನೋಡುವಂಥದ್ದಾದರೆ, ಅಂತರ ಅಂತಂದರೆ ಒಳಗಡೆ,
ಒಳಗಡೆ ಅಂದರೆ ಇಂದ್ರಿಯ ಅಂದರೆ ಅವಯವ, ಅಂದರೆ ಒಳಗಿನ ನಮ್ಮ ಶರೀರದ ಒಳಗೆ ಇರುವಂಥ ಅವಯವಗಳನ್ನು ಕೂಡ ದೇವರೇ ನಿರ್ಮಾಣ ಮಾಡಿದಾನ ಅಂತ ಅಂದರೆ ದೇವರೇ ನಿರ್ಮಾಣ ಮಾಡಿದಾನೆ. ಇವತ್ತು ಕೆಂಪು ರಕ್ತ ಕಣಗಳಾಗಿರ್ಬೋದು, ಬಿಳಿ ರಕ್ತ ಕಣಗಳಾಗಿರ್ಬೋದು, DNA ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಇರ್ತದೆ. ಆಶ್ಚರ್ಯವಾಗುವಂಥ ಕಾರ್ಯಗಳು ಇವೆಲ್ಲವೂ ಕೂಡ ಸಾಮಾನ್ಯವಾದಂಥ ಕಾರ್ಯಗಳಲ್ಲ. ಇವೆಲ್ಲನ ನಾವು ಹೊಂದ್ಕೊಂಡಂಥ ರೀತಿಯಲ್ಲಿ ಈಸಿ ಆದಂಥದ್ದಲ್ಲ. ಇವತ್ತು ಮಾನವನ ಶರೀರದಲ್ಲೇನೇ ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂಗತಿ ಬಹಳಷ್ಟು ಮಟ್ಟಿಗೆ ಇದೆ. ಆದರೆ ಮನುಷ್ಯ ನಾವೆಲ್ಲವನ್ನ ಅರ್ಥ ಮಾಡಿಕೊಂಡು ಮುಗಿಸ್ಕೊಂಡಿದ್ದಾನ ಅಂತೇಳಿ ನೋಡಿದ್ರೆ ಅವೆಲ್ಲವನ್ನ ಅರ್ಥ ಮಾಡ್ಕೊಂಡು ಆತನು ಮುಗಿಸ್ಕೊಂಡಿಲ್ಲ. ತಿಳಿದುಕೊಳ್ಳುವಂಥದ್ದೇ ಬಹಳಷ್ಟಿದೆ ಮಾನವನ ಶರೀರದಲ್ಲಿ. ಆಲೋಚನೆ ಮಾಡಿ, ಇಂಥ ಒಂದು ಶರೀರವನ್ನು ದೇವರು ಉಂಟು ಮಾಡಿದಾನ, ಇಂಥ ಒಂದು ಶರೀರವನ್ನು ಆತನು ನಿರ್ಮಾಣ ಮಾಡಿದ್ದಾನೆ. ಅವಯವಗಳನ್ನು, ನರಗಳನ್ನು, ಕಣ್ಣುಗಳನ್ನ ಆಲೋಚನೆ ಮಾಡಬೇಕು. ಕೀರ್ತನೆ 71 ಗಮನಿಸಿ, 6 ಕೀರ್ತನೆ 71 6ನೇ ವಚನವನ್ನ. ನಾನು ಹುಟ್ಟಿದಂದಿನಿಂದ ಹಾ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. గర్భవాసినైనది మొదలుకొని నీవే నాకు ప్రాపకుడవై ఉంటివి. తల్లి గర్భము నుండి నన్ను ఉద్భవింపజేసిన వాడవు ನೀವೇ. ಅಂದರೆ ತಾಯಿಯ ಗರ್ಭದಲ್ಲಿ ನನ್ನನ್ನು ಉದ್ಭವ ಮಾಡಿದಂಥವನು ನೀನೇ ಎಂಬುದಾಗಿ ತೆಲುಗು ಭಾಷೆಯ ಬೈಬಲಲ್ಲಿ ಇದೆ. ಅಂದರೆ ತಾಯಿಯ ಗರ್ಭದಲ್ಲಿ ದೇವರು ನಿರ್ಮಾಣ ಮಾಡಿದಾನೆ. ಇದನ್ನು ಇಲ್ಲ ಎನ್ನುವುದಕ್ಕೆ ಯಾವನ ಕೈಯಲ್ಲೂ ಕೂಡ ಸಾಧ್ಯವಿಲ್ಲ. ಯೋಬನ ಗ್ರಂಥ 10ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಯೋಬನ ಗ್ರಂಥ 10ನೇ ಅಧ್ಯಾಯ 10ನೇ ವಚನವನ್ನು. ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದೆಯಲ್ಲ. ಗಮನಿಸಿ, ಅಂದ್ರೆ ಆಲೋಚನೆ ಮಾಡ್ಬೇಕು ಈ ಮಾತನ್ನ. ನೀನು ನನ್ನನ್ನು ಹಾಲಿನಂತೆ ಒಯ್ದು, ಅಂದ್ರೆ ತಂದೆಯ ಗರ್ಭದಿಂದ ಹೋಗುವಂತ ಶುಕ್ರಕಣಗಳು ಹಾಲಿನಂತ ರೀತಿಯಲ್ಲಿ ನೀರಿನ ಆಕಾರದಲ್ಲಿ ಹೋಗುತ್ತೆ. ಹಾಲಿನಂತೆ ಒಯ್ದು ಮೊಸರಿನಂತೆ ಎಪ್ಪುಗಟ್ಟಿಸಿದೆಯಲ್ಲ. ಆಲೋಚನೆ ಮಾಡಬೇಕು. ನೀರಿನ ಆಕಾರದಲ್ಲಿ ಹೋದಂಥ ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ನೀರಿನ ಆಕಾರದಲ್ಲಿ ಹೋದಂಥ ಶುಕ್ರಕಣಗಳು ಮೊಸರಿನಂತೆ ಎಪ್ಪುಗಟ್ಟಿ ಶರೀರವನ್ನು ತಾಳ್ತಾ ಇದೆಯಾ? ಶರೀರವನ್ನು ತಾಳ್ತಾ ಇದೆ. ಅದನ್ನೇ ದೇವರಲ್ಲಿ ಬರೆಸಿದ್ದೇನೆ. ಮತ್ತೆ ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದೆಯಲ್ಲ, ನನ್ನನ್ನ ಎಲುಬು ನರಗಳಿಂದ ಎಣೆದು. ಆಲೋಚನೆ ಮಾಡಿ, ಎಲುಬು ನರಗಳಿಂದ ಎಣೆದು. ನಮ್ಮ ಮೂಳೆಗಳು, ನಮ್ಮ ಶರೀರದಲ್ಲಿರುವ ಮೂಳೆಗಳು, ಈ ಮೂಳೆಗಳು ಮತ್ತೆ ನರಗಳಿಂದ ಹೆಣೆದು. ನಮ್ಮ ಶರೀರದಲ್ಲಿ ನರಗಳಿದೆಯಾ? ನರಗಳಿದೆ. ದೇವರೇ ಸೃಷ್ಟಿ ಮಾಡಿದಂಥ ದೇವರೇ ಯಾವ ರೀತಿಗೆ ಮಾಡಿದನೋ ಅದನ್ನು ಹೇಳ್ತಾ ಇದ್ದಾನೆ. ಮಾಂಸ ಚರ್ಮಗಳಿಂದ ಒದಿಸಿದೆಯಲ್ಲ, ಮಾಂಸ ಚರ್ಮಗಳಿಂದ ದೇವರು ಮನುಷ್ಯನನ್ನು ನಿರ್ಮಾಣ ಮಾಡಿರುವಂಥ ರೀತಿ, ಮೂಳೆಗಳು, ನರಗಳು, ಮಾಂಸ ಚರ್ಮಗಳಿಂದ ಒದಿಸಿದೆಯಲ್ಲ. ಅಂದ್ರೆ ದೇವರು ಮನುಷ್ಯನ ಅವಯವ ಶರೀರದಲ್ಲಿ, ನಾವಿವತ್ತು ವಿಜ್ಞಾನವನ್ನು ಪರಿಶೀಲನೆ ನೋಡುವಂಥದ್ದರೆ ಸುಮಾರು 206 ಮೂಳೆಗಳು ಕಾಣುತ್ತೆ. ಇವೆಲ್ಲವೂ ಕೂಡ ಒಂದೇ ಹೋಲಿಕೆಗಳಲ್ಲಿ ಇರ್ತದೆ ಅಂತ ನೋಡೋಕೆ ಒಂದೇ ರೀತಿಯಾದಂಥ ಹೋಲಿಕೆಗಳಿರಲ್ಲ. ಒಂದೇ ಒಂದು ಕಣ ಕೆಲವು ಕೋಟ್ಯಾನುಕೋಟಿ ಕಣಗಳಾಗಿ ವಿಭಜನೆಯಾಗಿ ಏನಾಗುತ್ತೆ? ಅವಯವಗಳು ನಿರ್ಮಾಣವಾಗುತ್ತೆ. ಅಂದರೆ ಕೋಟ್ಯಾನುಕೋಟಿ ಕಣಗಳ ಸಮ್ಮೇಳನವ ಎಂಬುದಾಗಿ ನೋಡಿದ್ರೆ, ಕೋಟ್ಯಾನುಕೋಟಿ ಕಣಗಳ ಸಮ್ಮೇಳನ ಮಾನವನ ಶರೀರ. ಅಂದರೆ ಕೋಟ್ಯಾನುಕೋಟಿ ಕಣಗಳು ಫಲೀಕರಣವನ್ನು ಹೊಂದಿ ಕೆಲವು ಕಣಗಳು ಕಣ್ಣಾಗಿ, ಇನ್ನು ಕೆಲವು ಕಣಗಳು ಕಾಲುಗಳಾಗಿ, ಇನ್ನು ಕೆಲವು ಕಣಗಳು ಕೈಗಳಾಗಿ, ಇನ್ನು ಕೆಲವು ಕಣಗಳು ವಿವಿಧವಾದಂಥ ಅವಯವಗಳಾಗಿ ಅವು ಬೇರ್ಪಟ್ಟು ಸೃಷ್ಟಿಯಾಗುತ್ತೆ ಎಂಬುದಾಗಿ ನೋಡಿದ್ರೆ ಸೃಷ್ಟಿಯಾಗುತ್ತೆ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರಲ್ಲ. ಈ ಒಂದು ಮನುಷ್ಯರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾರ? ಎಲ್ಲ ಮನುಷ್ಯನು ಕೂಡ ಒಂದೇ ರೀತಿಯಲ್ಲಿ ಇರಲ್ಲ. ಇವತ್ತು ಒಂದೇ ತಂದೆಯಿಂದ ಮತ್ತೆ ಒಂದೇ ತಾಯಿಯ ಗರ್ಭದಿಂದ ಬಂದಿರುವಂಥ ಮಕ್ಕಳುಗಳಿರ್ತಾರೆ. ಈ ಒಂದೇ ತಾಯಿಯಿಂದ ಬಂದಿರುವಂಥ ಮಕ್ಕಳುಗಳು ಕೂಡ ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ನೋಡುವಾಗ ಒಂದೇ ರೀತಿಯಲ್ಲಿ ಇರಲ್ಲ. ಅವರ ಶರೀರದ ವಾಸನೆಗಳು ಬೇರೆ ರೀತಿಯಾಗಿರ್ತದೆ, ಅವರ ಬೆರಳು ಮುದ್ರೆಗಳು ಬೇರೆ ರೀತಿಯಾಗಿರ್ತದೆ, ಅವರ ರೂಪುರೇಖೆಗಳು ಬೇರೆ ರೀತಿ ಇರ್ತದೆ, ಅವ್ರು ನಡೆದಾಡುವಂಥ ರೀತಿ ಬೇರೆ ರೀತಿಯಲ್ಲಿ ಇರ್ತದೆ, ಮಾತಾಡುವಂಥ ಶೈಲಿ ಬೇರೆ ರೀತಿಯಲ್ಲಿ ಇರ್ತದೆ, ಅವರ ಶರೀರ ಆಕಾರಗಳು ಬೇರೆ ರೀತಿಯಲ್ಲಿ ಇರ್ತದೆ. ಅಂದರೆ ಒಂದೇ ತಾಯಿಯಿಂದ ಬಂದಿರುವಂಥವರು ಕೂಡ ಒಂದೇ ರೀತಿಯಾಗಿ ಇರಲ್ಲ ಅಂತ ಅಂದರೆ ಒಂದ್ಸಲ ಆಲೋಚನೆ ಮಾಡಿ. ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ದೇವರು ಯಾವ ರೀತಿಯಾದಂಥ ಪ್ರತ್ಯೇಕವಾದಂಥ ರೀತಿಯಲ್ಲಿ
ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ವ್ಯತ್ಯಾಸವಾಗಿರುವಂಥ ರೀತಿಯಲ್ಲಿ ಉಂಟು ಮಾಡ್ತಾ ಇದ್ದಾನೋ ಎನ್ನುವಂಥದ್ದನ್ನು ಆಲೋಚನೆ ಮಾಡ್ಬೇಕು. ಅವರ ಬ್ಲಡ್ ಗ್ರೂಪ್ಗಳು ಬೇರೆ ಇರ್ತತೆ, ಒಂದೇ ರೀತಿಯಾದಂಥ ರಕ್ತ ಇರ್ತತೆ, ಒಂದೇ ರೀತಿಯಾಗಿ ಇರುವಂಥ ರಕ್ತಗಳು ಇರಲ್ಲ. ಇಂಥ ಒಂದು ಶ್ರೇಷ್ಠವಾದಂಥದ್ದನ್ನು ದೇವರು ಯಾಕೆ ನಿರ್ಮಿಸಿದ್ದಾನೆ? ಏನಕ್ಕೋಸ್ಕರ ದೇವರು ಇಂಥ ಶ್ರೇಷ್ಠವಾಗಿರುವಂಥದ್ದನ್ನು, ಇಂಥ ಉನ್ನತವಾಗಿರುವಂಥದ್ದನ್ನು ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಹೋಲದೇ ಇರುವಂಥ ರೀತಿಯಲ್ಲಿ ದೇವರು ಏನಕ್ಕೋಸ್ಕರ ನಿರ್ಮಾಣ ಮಾಡ್ತಾ ಇದ್ದಾನೆ? ಒಂದ್ಸರಿ 2 ಕೊರಿಂಥಿ 6:18 ವಚನವನ್ನು ಗಮನಿಸಿ. 2 ಕೊರಿಂಥಿ 6ನೇ ಅಧ್ಯಾಯ 18ನೇ ವಚನವನ್ನು. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. 2 ಕೊರಿಂಥಿ 6ನೇ ಅಧ್ಯಾಯ 18ನೇ ವಚನದಲ್ಲಿ తెలుగు భాష బైబిల్లో ఇదే మాట ఏనిదెయో ನೋಡಿ. మనము జీవము గల దేవుని ఆలయమై ఉన్నాము. ನಾವು ಜೀವವುಳ್ಳ ದೇವರಿಗೆ ಆಲಯವಾಗಿದ್ದೀವಿ ಎಂಬುದಾಗಿ ಹೇಳ್ತದೆ. ದೇವರು ಏನಕ್ಕೋಸ್ಕರ ಇಂಥ ಶ್ರೇಷ್ಠವಾದಂಥದ್ದನ್ನು ಮಾಡ್ತಾ ಇದ್ದಾನೋ, ಪ್ರತ್ಯೇಕವಾಗಿರುವಂಥದ್ದನ್ನು ಮಾಡ್ತಾ ಇದ್ದಾನೋ, ಉನ್ನತವಾಗಿರುವಂಥದ್ದನ್ನು ಮಾಡ್ತಾ ಇದ್ದಾನೋ ಅಂತ ಅಂದರೆ ಆತನಿಗೆ ಆಲಯವಾಗಿರುವುದಕ್ಕೋಸ್ಕರ, ಆತನಿಗೆ ಆಲಯವಾಗಿರುವುದಕ್ಕೋಸ್ಕರವೇ ಆತನ ಏನು ಮಾಡ್ತಾ ಇದ್ದಾನೆ? ಇಂಥವುಗಳನ್ನು ಮಾಡ್ತಾ ಇದ್ದಾನೆ. ಯೋಬನ ಗ್ರಂಥದಲ್ಲಿ ದೇವರು ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಯಾಕೆ ಇಂಥ ಪ್ರತ್ಯೇಕತೆಯನ್ನು ಕೊಟ್ಟು ಶ್ರೇಷ್ಠವಾದಂಥ ರೀತಿಯಲ್ಲಿ ಉಂಟು ಮಾಡ್ತಾ ಇದ್ದಾನೆ ಅಂದರೆ, ಮನುಷ್ಯನು ದೇವರಿಗೆ ಸ್ಥಾನವನ್ನು ಕೊಡಬೇಕು ಅಂತ, ಆ ದೇವರು ಮನುಷ್ಯನ ಶರೀರದಲ್ಲಿ ವಾಸ ಮಾಡಬೇಕು ಅಂತ, ಆ ಮನುಷ್ಯನು ದೇವರು ಹೇಳಿದಂಥ ರೀತಿಯಲ್ಲಿ ಬದುಕಬೇಕು ಅಂತ ಉದ್ದೇಶದಿಂದಲೇ ದೇವರು ಏನು ಮಾಡ್ತಾ ಇದ್ದಾನೆ? ಇವೆಲ್ಲವನ್ನು ಆತನು ಉಂಟು ಮಾಡ್ತಾ ಇದ್ದಾನೆ. ಇವಾಗ ಒಂದು ರೀತಿಯಾದಂಥ ಆಲೋಚನೆ ಬರ್ಬೋದು, ದೇವರು ಕಟ್ಟಿದಂಥ ಮನೆ ಅಂತಂದರೆ ಮಾನವನ ಶರೀರವೇ ಎನ್ನುವಂಥದ್ದು ಅರ್ಥವಾಯಿತು. ಈಗ ದೇವರೇ ಆತನು ನಾವು ಮೊಟ್ಟ ಮೊದಲಾಗಿ ನೋಡ್ಕೊಂಡಂಥ ಒಂದು ರೆಫರೆನ್ಸಲ್ಲಿ ಆಕಾಶವೇ ಸಿಂಹಾಸನ ಭೂಮಿನೇ ಪಾದಪೀಠ ಎಂಬುದಾಗಿ ಆತನು ಹೇಳಿದ್ದಾನೆ. ಆಕಾಶವೇ ಸಿಂಹಾಸನ ಭೂಮಿನೇ ಪಾದಪೀಠ ಎನ್ನುವಂಥ ಹೇಳಿದಂಥ ಮಾತಿಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡಿದ್ರೆ, ಇಂಥ ದೊಡ್ಡ ಆಕಾಶವೇ ದೇವರಿಗೆ ವಾಸಕ್ಕೆ ಸಾಲಲ್ಲ ಅಂದರೆ, ಇಂಥ ವಿಶಾಲವಾದಂಥ ಭೂಮಿಯ ದೇವರ ವಾಸಕ್ಕೆ ಸಾಲಲ್ಲ ಅಂತ ಅಂದರೆ, ಮನುಷ್ಯನ ಕೈಯಿಂದ ಕಟ್ಟಿದಂಥ ಗುಡಿಗಳಲ್ಲಿ ವಾಸ ಮಾಡಲ್ಲ ಅಂದರೆ, ಮನುಷ್ಯನ ಕೈಯಿಂದ ಸೇವೆ ಹೊಂದಲ್ಲ ಅಂತ ಅಂದರೆ, ನಮ್ಮ ಶರೀರದಲ್ಲಿ ಇಂಥ ಭೂಮಿ ಆಕಾಶಗಳು ಇಡಿಸಲಾರದಂಥ ದೇವರು ಯಾವ ರೀತಿಯಾಗಿ ವಾಸ ಮಾಡ್ತಾನೆ ಎಂಬುದಾಗಿ ನಮ್ಗೆ ಇವಾಗ ಡೌಟ್ ಬರ್ಬೋದು. ಯಾವ ರೀತಿಯಾಗಿ ಆತನ ಇರ್ತಾನೆ ಅಂತ ಅಂದರೆ, ಯಾವ ರೀತಿಯಾಗಿ ಆತನ ಆಲೋಚನೆ, ಯಾವ ರೀತಿಯಾಗಿ ಆತನ ನಮ್ಮಲ್ಲಿ ಇದ್ದುಕೊಂಡು ನೀವೇ ನಮಗೆ ವಾಸಸ್ಥಳ ಎಂಬುದಾಗಿ ಆತನ ಹೇಳಿ ನಮ್ಮಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ಅಂತ ಅಂದರೆ, ನಾವು ಈ ಶರೀರಗಳಿಗೆ ನಾವು ಬರುವುದಕ್ಕಿಂತ ಮೊದಲು, ಈ ಭೂಮಿ ಮೇಲೆ ಈ ಒಂದು ಶರೀರವನ್ನು ಧರಿಸಿಕೊಂಡು ಬರುವುದಕ್ಕಿಂತ ಮೊದಲು, ಭೂಮಿ ಮೇಲೆ ಹುಟ್ಟುವುದಕ್ಕಿಂತ ಮೊದಲು ನಾವು ಎಲ್ಲಿದ್ದೀವಿ ಎಂಬುದಾಗಿ ನೋಡುವಂಥದ್ದಾದರೆ, ಈ ಭೂಮಿ ಮೇಲೆ ಬರುವುದಕ್ಕಿಂತ ಮೊದಲು ತಾಯಿಯ ಗರ್ಭದಲ್ಲಿದ್ದೀವಿ. ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರುವುದಕ್ಕಿಂತ ಮೊದಲ ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ, ತಂದೆಯ ಗರ್ಭದಲ್ಲಿ ಶುಕ್ರಕಣಗಳಾಗಿ ಇದ್ದೀವಿ. ಅದನ್ನ ಹಿಂದಿನ ಒಂದು ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ, ನಮ್ಮ ತಾತಂದಿರ ಗರ್ಭದಲ್ಲಿ ಶುಕ್ರಕಣಗಳಾಗಿ ಇದ್ದೀವಿ. ಆ ರೀತಿಯಾಗಿ ಹಿಂದೆ ಹೋದರೆ ಆದಾಮನ ಗರ್ಭದಲ್ಲಿ ಶುಕ್ರಕಣಗಳಾಗಿ ಇದ್ದೀವಿ. ಆದಾಮನ ಗರ್ಭದಲ್ಲಿ ನೋಡುವಂಥದ್ದಾದರೆ, ಅದಕ್ಕಿಂತ ಹಿಂದೆ ಹೋಗುವಂಥದ್ದಾದರೆ, ಭೂಮಿಯಲ್ಲಿರುವಂಥ ಕೋಟ್ಯಾನು ಕೋಟಿ ಮನುಷ್ಯರು ಆದಾಮನ ಮೊದಲುಗೊಂಡು ಯೇಸುಕ್ರಿಸ್ತ ನಡೆನ ಬರುವಿಕೆವರೆಗೂ ಹುಟ್ಟಿ ಸಾಯುವಂಥವರೆಲ್ಲರೂ ಕೂಡ ಎಲ್ಲಿದ್ದಾರೆ? ದೇವರ ಬಳಿಯಲ್ಲಿ ಆತ್ಮರೂಪವಾಗಿ ದೇವರ ಗರ್ಭದಲ್ಲಿ. ಗಮನಿಸಿ, ದೇವರ ಬಳಿಯಲ್ಲಿದ್ದರೆ ಪರಲೋಕದಲ್ಲಿ ಅಲ್ಲ, ದೇವರಲ್ಲೇ ಇದ್ದೀವಿ ನಾವೆಲ್ಲರೂ ಕೂಡ. ಅದಕ್ಕೋಸ್ಕರವೇ ಸ್ಪಷ್ಟವಾಗಿ ಕೀರ್ತನೆ ವಾಕ್ಯಗಳೆಲ್ಲ ಬರೆಯಲ್ಪಟ್ಟಿದೆ, ನೀನೇ ನನ್ನ ಪಾಲು ಎಂಬುದಾಗಿ. ಅಂದರೆ ನಾವೆಲ್ಲರೂ ಕೂಡ ಪಾಲಾಗಿ ವಿಭಜನೆ ಆಗಿದ್ದೀವಿ. ವಿಭಜನೆ ಆಗೋದಕ್ಕಿಂತ ಮೊದಲೇ ಎಲ್ಲಿದ್ದೀವಿ? ದೇವರಲ್ಲೇ ಇದ್ದೀವಿ, ದೇವರಲ್ಲೇ ಇದ್ದೀವಿ ಎನ್ನುವಂಥ ಮಾತು ಸ್ಪಷ್ಟವಾಗಿ ನಮಗೆ ಈ ಮಾತುಗಳಿಂದ ಅರ್ಥವಾಗುತ್ತೆ. ಅಂದರೆ ಅಂತಹ ಒಂದು ದೇವರಲ್ಲಿರುವಂಥ ಆತ್ಮವು ಶಕ್ತಿವಂತವಾದಂಥದ್ದು ಆತ್ಮವ ಎಂಬುದಾಗಿ ನೋಡಿದ್ರೆ, ಶಕ್ತಿವಂತ ಆತ್ಮ ನಮ್ಮಲ್ಲಿರುವಂಥದ್ದು. ಯಾಕೆ ಅಂತಂದರೆ, ಯೋಬನ ಗ್ರಂಥ 21ನೇ 13ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನೋಡುವಂಥದ್ದಾದರೆ, ಅಲ್ಲಿ ಒಂದು ಮಾತಿದೆ. ಅದೇನು ಅಂದರೆ, ಒಬ್ಬನು ಸುಖವಾಗಿ ತನ್ನ ದಿನಗಳನ್ನು ಕಳೆದು ಕ್ಷಣ ಮಾತ್ರದಲ್ಲಿ ಸಮಾಧಿಗೆ ಇಳಿಯುವನು ಎಂಬುದಾಗಿ ಕನ್ನಡ ಭಾಷೆಯ ಬೈಬಲಲ್ಲಿ ಐತೆ. ತೆಲುಗು ಭಾಷೆಯ ಬೈಬಲಲ್ಲಿ ಒಕ್ಕ ಕ್ಷಣಮುಲೋನೆ ಪಾತಾಳಮನಕ್ಕೆ ದಿಗುದುರು ಎಂಬುದಾಗಿದೆ. ಅಂದರೆ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾನೆ ಎಂಬುದಾಗಿದೆ. ಈ ಪಾತಾಳ ಎಲ್ಲಿದೆ ಎಂಬುದಾಗಿ ನೋಡಿದ್ರೆ, ಇನ್ನೊಂದು ಲೋಕ ಎಲ್ಲಿದೆ? ಈ ವಿಶ್ವದ ಆಚೆ ಇದೆ. ಈ ವಿಶ್ವದ ಆಚೆಗೆ ಒಂದು ವೇಳೆ ನಾವೇನಾದ್ರೂ ಈ ಶರೀರದ ಮೂಲಕವಾಗಿ ಹೋಗೋದಕ್ಕಾಗತ್ತಾ ಅಂತ ಹೇಳಿ ನೋಡಿದಾಗ, ಎಷ್ಟೋ ಲೈಟ್ ಇಯರ್ಗಳು ಬೇಕಾಗುತ್ತೆ ಈ ವಿಶ್ವವನ್ನು ದಾಟಬೇಕು ಅಂತ. ಅಂದರೆ ದಾಟೋದಕ್ಕೆ ಸಾಧ್ಯವಿಲ್ಲ, ದಾಟಬೇಕು, ಒಂದು ವೇಳೆ ದಾಟ್ತೀವೇನೋ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದ್ರೆ. ಆದರೆ ನಮ್ಮ ಆತ್ಮ ಎಷ್ಟು ಸಮಯದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತೆ ಎಂಬುದಾಗಿ ನೋಡಿದ್ರೆ, ಒಂದೇ ಕ್ಷಣದಲ್ಲಿ, ಅಂದರೆ ರೆಪ್ಪೆ ಬಡಿಯುವಷ್ಟ ಸಮಯದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತೆ.
ಅಂದರೆ ಏನು ಅರ್ಥ ಆಗುತ್ತೆ? ದೊಡ್ಡ ಆಕಾರ ಎನ್ನುವಂಥದ್ದು ಅರ್ಥವಾಗುತ್ತೆ. ಈ ಒಂದು 5 ಅಡಿ 6 ಅಡಿ ಇರುವಂಥ ಈ ಒಂದು ಶರೀರದಲ್ಲಿರುವಂಥ ನಮ್ಮ ಆತ್ಮ ಎಷ್ಟು ದೊಡ್ಡದು ಅಂತ ಹೇಳಿ ನೋಡುವಾಗ ಈ ಭೂಮಿ ಆಕಾಶಗಳು ಹಿಡಿಸಲಾಗದೇ ಇರುವಂಥ ದೊಡ್ಡ ಆಕಾರ ಇದು. ಇಂಥ ದೊಡ್ಡ ಆಕಾರ ಈ ಒಂದು ಶರೀರದಲ್ಲಿ ಇದೆಯಾ? ಶರೀರದಲ್ಲಿ ಇದೆ. ದೇವ್ರ ಶರೀರದಲ್ಲಿ ಇರಿಸಿದ್ದಾನೆ. ಈ ಇರಿಸಿರುವಂಥ ದೇವರು ಯಾವ ರೀತಿಯಾಗಿ ಆತನ ಈ ಶರೀರದಲ್ಲಿ ವಾಸ ಮಾಡ್ತಾನೋ ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಸಮಯವಾಗಿರುವಂಥ ಕಾರಣ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.